ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಾ. ಸ್ತೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಾಯಿ ಸದ್ಗುರುಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂಥ ಕೈವಲ್ಯ ಪದ್ಧತಿ ಒಳಗೆ ಇವಾಗ ಜೀವ ಸಂಬೋಧನಾ ಸ್ಥಳ ನಡೆದಂಥ ವಿಚಾರ. ಈ ಜೀವ ಸಂಬೋಧನಾ ಸ್ಥಳದಲ್ಲಿ ಈ ಸಂಸಾರ ಅನ್ನುವಂಥದ್ದು, ಯಾಕಂದ್ರೆ ಜೀವಾತ್ಮನಿಗೆ ಮೋಹವನ್ನು ಬಿಡಿಸುವಂಥದ್ದು. ಈ ಮೋಹ ಹೋಗದೇ ಇದ್ದಾಗ ನಿನಗೆ ನಿಜ ಆನಂದ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ ನಿನ್ನಲ್ಲಿರುವಂಥ ಈ ಅಹಂಕಾರ ಮಮಕಾರವನ್ನು ಬಿಟ್ಕೊಳ್ಬೇಕಾಗ್ತದೆ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಮಮಕಾರಕ್ಕಿಂತ ಮಿಕ್ಕಿನ ಬಂಧ ಮುಂಟೆ ಅಂತ ಹೇಳ್ತಾರೆ. ಅಂದ್ರೆ ಈ ಮಮಕಾರ ಅನ್ನುವಂಥದ್ದು ಸಂಸಾರ ಮೇಲೆ ಇಟ್ಟಿರುವಂತಹ ಏನು ಈ ಭಾವ ಸತ್ಯ ಅನ್ನುವಂಥ ಭಾವ ಹೋಗುವಂಥದ್ದು. ಆದರೆ ಇದು ಸತ್ಯ ಏನಂದರೆ ಮಿಥ್ಯವಾಗಿರುವಂಥದ್ದು. ಹೆಂಗೈತೆ ಅಂದರೆ ಇಂದ್ರಜಾಲ ಅಂತ ಹೇಳ್ತಾರೆ. ಜಾದು ಆಡ್ತಾರಲ್ಲ ಆ ಥರ ಇಂದ್ರಜಾಲದಂಗೆ ಇದು ಮಿಥ್ಯ ಐತಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಈ ಒಂದು 19ನೆಯ ಪದ್ಯದಲ್ಲಿ ಹೇಳ್ತಾರೆ, ಕಂಡು ಸಂಸ್ಕೃತಿಯೇನಿದನು ಇಂದ್ರಜಾಲವೇ ನೆಲೆಗೊಂಡುದೆಂದು ಅರಿತುಕೋ ನಿನ್ನೊಳಗ ಅಂತ ಹೇಳ್ತಾರೆ. ಈ ಸಂಸಾರ ಅನ್ನುವಂಥದ್ದು ಹೆಂಗೈತಂದ್ರೆ ಇಂದ್ರಜಾಲದಂಗೆ ಐತೆ. ವಿಚಾರ ಮಾಡಿದ್ರೆ ಸತ್ಯ ಏನಂದ್ರೆ ಮಿಥ್ಯೆ ಐತೆ, ಅದು ನಿನ್ನೊಳಗೆ ತಿಳ್ಕೊ, ಅದು ಎಲ್ಲಿ ನಿನ್ನೊಳಗೆ ಇದನ್ನು ಅರ್ಥಗೋ ಅನ್ನುವಂಥ ವಿಚಾರವನ್ನು ಅವರು ಹೇಳಿ, ಇವಾಗ ನಾವು 2ನೇ ನುಡಿನೂ ಆಗ್ಯದ, 3ನೇ ನುಡಿಯಿಂದ ನೋಡ್ಕೊಂಡು ಹೋಗೋಣ ಸ್ವಲ್ಪ. ಇಂದಿನ ವಿಚಾರದಲ್ಲಿ ಕೂಡ ಹೇಳಿದರು, ಯಾಕಂದ್ರೆ ತಾಯಿ 1ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ತಾಯಿ ಗರ್ಭದೊಳಗೆ ಅಲ್ಲಿ ರೇತು ರಕ್ತದಿಂದ ಕೂಡಿದಂಥದ್ದು, ಅಲ್ಲಿ ಕೂತ್ಕೊಂಡು ಶರೀರ ಆಗುವಂಥದ್ದು 1 ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಹಿಂಗೆ ಎಲ್ಲ ಅವಯವಗಳ ಆಗಿ ಕೊನೆಗೆ ಈ ಶರೀರ ಆಗುವಂಥದ್ದು. ಈ ಶರೀರ ಆದ ನಂತರ ಆದ್ರೆ ಉಂಡಂಗಾಯಿತು, ಬಾಲ್ಯ ಬಂದಂಗಾಯಿತು, ಯೌವನ ಆದಂಗಾಯಿತು, ಅವೆಲ್ಲ ಮುಪ್ಪಾದಂಗಾಯಿತು, ಒಂದಲ್ದು ಒಂದು ಸಲ ಇಲ್ದಂಗಾಯಿತು. ಅದಕ್ಕಿದು ಇಂದ್ರಜಾಲದಂಗೆ, ಇದು ಜಾದು ಆಡ್ತಾರಲ್ಲ ಆ ರೀತಿ ಇರುವಂಥದ್ದು ಅಂತ ಹೇಳಿದರು ಅವರು. ಮತ್ತು ತೊಗಲ ತತ್ತಿಗೆ ಸಮನಾದ ಕಾಯದಳು ಕಂಡಿಗಳು ತೆಗೆದಿರೆ ಫಲವಾರು ಅವರೊಳಗೆ ಸಂಗತಿಯನ್ನುಳ್ಳ ಮಾರುತ ನಿರ್ದು ತೊಲಗದೆ ಸೊಗಸು ದೋರುವ ಸೋಜಿಗವನ್ನು ಕಂಡು ಅಂತ ಹೇಳ್ತಾರೆ. ಈ ಶರೀರ 9 ಛಿದ್ರಗಳಿಂದ ಕೂಡಿದಂಥ ಶರೀರ, ಎಲ್ಲರಿಗೂ ಗೊತ್ತದ. ಶಬ್ದ ಮಾಡೋಣ. ಏನು ಹೇಳ್ತಾರೆ, ಈ ಶರೀರ ಹೆಂಗದ, 9 ಛಿದ್ರಗಳಿಂದ ಕೂಡಿದಂಥ ಶರೀರ. ಈ ಯಾವುದೋ ಒಂದು ಮೂಲಕ, ರಂಧ್ರದ ಮೂಲಕ ಈ ಪ್ರಾಣವಾಯು ಹೋಗಬೇಕಾಗಿತ್ತು, ಆದರೂ ಹೋಗಲ್ಲ ಅಂತಂದಾಗ ಇದೆಷ್ಟು ವಿಸ್ಮಯವಾಗಿರುವಂಥದ್ದಪ್ಪ. ಇದು ಭಾಳಷ್ಟು ಆಶ್ಚರ್ಯ ಅಂತ ಅನ್ನಿಸ್ತದೆ. ಅದಕ್ಕೆ ಈ ಪ್ರಾಣವಾಯು ಯಾವಾಗ ಶರೀರದಾಗ ಇರ್ತದೆ ಆವಾಗ ಭಾಳಷ್ಟು ಚಂದ ತಿರುಗಾಡುವಂಥದ್ದು, ವ್ಯವಹಾರ ಮಾಡುವಂಥದ್ದು, ಕುಂದ್ರೋದು ನಿಂದ್ರೋದು ಒಂಥರ ಏನಂದ್ರೆ ಮಂಗಳಕರವಾಗಿರುವಂಥದ್ದು ಇರ್ತದೆ. ಅಂದರೆ ಸೊಗಸು ದೂರ ಅಂದರೆ ಶೋಭೆಯನ್ನು ಉಂಟು ಮಾಡುವಂಥದ್ದು. ಯಾವಾಗ ಪ್ರಾಣವಾಯು ಶರೀರದೊಳಗಿತ್ತು ಅಂತಂದಾಗ ಎಲ್ಲ ವ್ಯವಹಾರಗಳು ಇದರಿಂದನೇ ನಡೀತಾವೆ. ಮತ್ತು ಆದರೂ ಕೂಡ ಇದು ಒಂದು ರಂಧ್ರದಿಂದ ಬಿಡಬೇಕಾಗಿತ್ತು, ಆದರೂ ಹೋಗಂಗಿಲ್ಲ. ಇದು ಭಾಳಷ್ಟು ಆಶ್ಚರ್ಯವನ್ನು ಉಂಟು ಮಾಡುವಂಥದ್ದು ಅಂತ ಕೂಡ ಹೇಳಿದರು ಅವರು. ಮತ್ತು 3ನೇ ನುಡಿಯಲ್ಲಿ ಕೂಡ ಹೇಳಿದರು, ಎಲ್ಲಕ್ಕಿಂತ ವ್ಯಾಪಕವಾಗಿರುವಂಥದ್ದು. ಈಗ ಕೆಲವು ವಿಷಯಗಳನ್ನು ಹೇಳಿದರು ಮೊನ್ನೆ ವಿಷಯದಲ್ಲಿ. ವಸ್ತುಗಳು ಅದಾವೆ, ವಸ್ತುಗಳಿಗಿಂತ, ಯಾಕಂದ್ರೆ ವಸ್ತುಗಳು ದೊಡ್ಡವೋ ಅಥವಾ ವಸ್ತುಗಳನ್ನು ಧರಿಸಿಕೊಂಡಂತಹ ಭೂಮಿ ದೊಡ್ಡದು.
ಅಂದ್ರೆ ವಸ್ತುಗಳೆಲ್ಲವನ್ನು ಒತ್ಕೊಂಡಿರುವಂಥದ್ದು ಭೂಮಿ. ವಸ್ತುಗಳು ನಾವು ದೊಡ್ಡವು ಅಂದ್ಕೊಂಡಿದ್ವಿ, ಆದರೆ ವಸ್ತುಗಳಿಗಿಂತ ಭೂಮಿ ದೊಡ್ಡದದ, ವ್ಯಾಪಕ ಅದ. ಈ ಭೂಮಿಗಿಂತ ಜಲ ದೊಡ್ಡದದ, ಅದು ವ್ಯಾಪಕ ಅದ. ಈ ಜಲದಿಗಿಂತ ಅಗ್ನಿ ದೊಡ್ಡದದ, ಅಗ್ನಿ ವ್ಯಾಪಕ ಅದ. ಅಗ್ನಿಗಿಂತ ವಾಯು ದೊಡ್ಡದದ, ಅದು ವ್ಯಾಪಕ ಅದ. ವಾಯುವಿಗಿಂತ ಆಕಾಶ ದೊಡ್ಡದದ, ಅದು ವ್ಯಾಪಕ ಅದ. ಇವೆಲ್ಲವಿಗಿಂತ ದೊಡ್ಡದಾಗಿರುವಂಥವನು ಯಾರಪ್ಪ? ಇವೆಲ್ಲವೂ ಎಲ್ಲಿ ತೋರಾಕತ್ತದ ಅಂದ್ರೆ ಇಲ್ಲಿ ಇವೆಲ್ಲವಿಗಿಂತ ದೊಡ್ಡವನು ಆತ್ಮ ಪರಮಾತ್ಮ. ಎಲ್ಲ ಕಡೆ ಇರುವಂಥವನು, ಎಲ್ಲ ಕಡೆ ವ್ಯಾಪಕವಾಗಿರುವಂಥವನು ಆತ್ಮ. ಈ ಆತ್ಮನಿಗೆ ಏನಾಯ್ತಪ್ಪ ಅಂತಂದ್ರೆ ಅಂತಃಕರಣಗಳ ಒಂದು ಸಂಬಂಧ ಆಗಿಬಿಡ್ತದೆ. ಈ ಅಂತಃಕರಣಗಳ ಒಂದು ಸಂಬಂಧ ಆದ ತಕ್ಷಣವೇ ಇಲ್ಲಿ ಪರಿಚ್ಛಿನ್ನತೆ ಭಾವ ಬಂದುಬಿಡ್ತು ನೋಡ್ರಿ. ಅಂತಃಕರಣ ಯಾವಾಗ ಅನಾತ್ಮ ವಸ್ತುಗಳ ಒಂದು ಸಂಪರ್ಕ ಆಗಿಬಿಡ್ತು, ಆವಾಗ ಪರಿಚ್ಛಿನ್ನತೆ, ನಾನು ಸಣ್ಣವದೀನಿ, ನಾನು ದೊಡ್ಡವದೀನಿ, ಹಂಗದೀನಿ, ಹಿಂಗದ ಭೇದಾಕಾರವಾಗಿ ತಿಳುವಳಿಕೆ ಬಂದುಬಿಡ್ತು. ಈಶ್ವರ ಬೇರೆ ಅದನ, ಪರಮಾತ್ಮ ಬೇರೆ ಅದ. ಯಾಕಂದ್ರೆ ಈಶ್ವರ ಬೇರೆ ಅದನ, ಆತ್ಮ ಬೇರೆ, ಇಲ್ಲಿ ಜಗತ್ತು ಬೇರೆ. ಇವೆಲ್ಲ ಭೇದ ಭಾವ ಉಟ್ಕೊಂಡ್ಬಿಡ್ತು ಯಾವಾಗ ಅನಾತ್ಮ ವರ್ಗ ಸಂಬಂಧ ಆದ ತಕ್ಷಣ ಆತ್ಮನಿಗೆ. ಅದಕ್ಕೆ ಇದನ್ನು ತಿಳ್ಕೊಂಡು ಇದು ಒಂಥರ ಇಂದ್ರಜಾಲ ಅಂತ ವಿಚಾರ ಮಾಡಿದ್ರೆ ಈ ಕಡೆ ಶಿವ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಪರಬ್ರಹ್ಮ ಸ್ವರೂಪ ಬೇರೆ ಅಲ್ಲ, ಮತ್ತು ಜಗತ್ತು ಬೇರೆ ಅಲ್ಲ, ಎಲ್ಲ ನಿನ್ನೊಳಗೆ ತೋರುವಂಥವು. ಆದರೆ ನಿನಗೆ ಹೆಂಗಾಗ್ಯದ? ಭೇದಾಕಾರ ವೃತ್ತಿ ಆಗ್ಯದ. ಯಾವುದರಿಂದ ಆಯಿತು? ಆತ್ಮ ಪರಿಶುದ್ಧವಾಗಿರುವಂಥವನು, ಯಾವಾಗಲೂ ಇರುವಂಥವನು, ಆತನ ಜೊತೆ ಅನಾತ್ಮ ವರ್ಗಗಳ ಸಂಬಂಧ ಆಗಿಬಿಡ್ತು. ಈಗ ನಾವೆಲ್ಲ ಯಾಕಂದರೆ ಆ ಪರಮಾತ್ಮನ ಒಂದು ಸ್ವರೂಪಸ್ಥರೇ ನಾವೆಲ್ಲ ಇರೋದು. ಇಲ್ಲೇನೈತೆ ಅಜ್ಞಾನ ಅನ್ನುವಂಥದ್ದು ಕೂಡ್ಕೊಂಡು ಏನಾಗ್ಯದ? ಮಿಥ್ಯೆ ಆಗಿರುವಂಥದ್ದು ಸತ್ಯ ಅಂತ ತಿಳ್ಕೊಂಡು ಇಲ್ಲಿ ದುಃಖದಿಂದ ಹೋಗ್ತಾ ಇರುವಂಥ ಜೀವಿಗಳು. ಅದಕ್ಕೆ ಮಹಾತ್ಮರು ಬಹಳ ಚೆಂದ ಹೇಳುತ್ತಾರೆ, ಯಾವಾಗ ಅಂತಃಕರಣದ ಸಂಪರ್ಕ ಆತ್ಮನಿಗೆ ಆಯಿತು ಅಂತಂದಾಗ ಆತ ಪರಿಚ್ಛಿನ್ನತೆ ಭಾವ ತೋರ್ತಾನೆ, ಅಲ್ಲಿ ಭೇದ ಭಾವ ಬರ್ತದೆ, ಭೇದಕ್ಕೆ ಅವಕಾಶ ಆಗಿದೆ. ಅದಕ್ಕೆ ಈ ರೀತಿ ನಿನ್ನ ಅಂತರಂಗದಲ್ಲಿ ಹೊರಗೆ ತಿಳ್ಕೊಳಕ್ಕೆ ಹೋಗಂಗಿಲ್ಲಿದ, ನಿನ್ನ ಒಳಗೆ ನೀ ತಿಳ್ಕೊಂಡು ಹೆಂಗಂದ್ರೆ ಇದು ಅಂತರಂಗದಲ್ಲೇ ತಿಳ್ಕೊಳ್ಳುವಂಥದ್ದು. ಇದು ಒಂದು ಇಂದ್ರಜಾಲ, ಇಂದ್ರಜಾಲದಂತೆ ಇದು ಐತಪ್ಪ ಅಂತ ನಿನ್ನೊಳಗೆ ನೀ ತಿಳ್ಕೋ ಅಂತ ಮಹಾತ್ಮರು ಹೇಳ್ತಾರೆ. ಮತ್ತು ಜೀವಾತ್ಮ ಒಂದು ದಿವಸದಲ್ಲಿ 3 ಅವಸ್ಥೆಗಳನ್ನು ಹೊಂದುತ್ತಾನೆ. ಎಷ್ಟು ಆಶ್ಚರ್ಯ ನೋಡ್ರಿ, ಇರುವಂಥ ಒಬ್ಬನೇ ಇರೋದು, ಆತ 3 ಅವಸ್ಥೆಗಳನ್ನು ಹೊಂದುತ್ತಾನೆ. ಇದು ಭಾಳ ಆಶ್ಚರ್ಯ ಅಲ್ಲ? ಅದಕ್ಕೆ ಈ ವಿಚಾರದಲ್ಲಿ ಅವ್ರು 4ನೇ ನುಡಿಯಿಂದ ಹೇಳ್ತಾರೆ. ಏನು ಹೇಳ್ತಾರೆ? ಬೇರೆ ಬೇರೆ ಎನಿಸಿ ನಾನಾ ವಿಷಯದೋಳು ಹೊಂದಿ ತೋರಿ ಮೋಹಿಸಿ ಕೂಡೆ ಕೆಡುತ್ತಿರುವ 3 ಅವಸ್ಥೆಯ ನೊಂದು ದಿನದೋಳು ಐದುವ ಹಂಸ ನಾರಡಿ ತನದಚ್ಚರಿಯನ್ನು ಕಂಡು ಅಂತ ಹೇಳ್ತಾರೆ. ಬೇರೆ ಬೇರೆ ಎನಿಸಿದರೆ ಭಿನ್ನ ಭಿನ್ನ ಅಂತ ಇಳಿಸಿಕೊಳ್ಳುವಂಥದ್ದು. ಆಮೇಲೆ ನಾನಾ ವಿಷಯದೋಳು ಅಂದರೆ ಅನೇಕ ವಿಷಯಗಳಲ್ಲಿ ಒಂದಿ ಅಂದರೆ ಕೂಡಿಕೊಂಡು ತೋರಿ ನಾಶ ಆಗುವಂಥ 3 ಅವಸ್ಥೆ. ಅನೇಕ ವಿಷಯಗಳಲ್ಲಿ ಇದು ತೋರ್ತದೆ. ಮತ್ತು ಇಲ್ಲಿ ಕೂಡ ಏನು ಹೇಳ್ತಾರೆ? ಈ ಗಮನ ಸ್ವಭಾವ ಉಳ್ಳಂಥದ್ದು ಯಾವುದೋ ಅದಕ್ಕೆ ಅಂಶ ಅಂತ ಹೇಳ್ತಾರೆ. ಗಮನ ಸ್ವಭಾವ ಮಾಡುವಂಥ ಭಾವ ಇದು ಅಂಶ ಅಂತ ಇಲ್ಲಿ ಹೇಳ್ತಾರೆ. ಯಾಕಂದರೆ ಈ ಜೀವಾತ್ಮ ಕೂಡ ಗಮನ ಸ್ವಭಾವ ಉಳ್ಳಂಥವನು, ಈ ರೀತಿ. ಅದರಿಂದ ಇವನಿಗೆ ಅಂಶ ಅಂತ ಕೂಡ ಹೆಸರು ಬಂತು. ಯಾರಿಗೆ? ಜೀವಾತ್ಮನಿಗೆ. ಈ ಜೀವಾತ್ಮ ಹೆಂಗದನ? ಜೀವನು 3 ಅವಸ್ಥೆಗಳನ್ನು, ಈಗ ಬೇರೆ ವಿಚಾರ ಹೇಳಕತ್ತಾರೇನು ಅಂದರೆ ಇದು ನಮ್ಮ ವಿಚಾರಗಳು. ಈತ ಜಾಗ್ರ, ಸ್ವಪ್ನ, ಸುಸುಪ್ತಿ ಈ 3 ಅವಸ್ಥೆಗಳನ್ನು ಒಂದೇ ದಿನದಲ್ಲಿ ತಿರುಗ್ತಾನೆ. ಈ 3 ರೀತಿಯ ಅವಸ್ಥೆಗಳೇನು ಜಾಗ್ರ, ಸ್ವಪ್ನ, ಸುಸುಪ್ತಿ ಏನು ಅವಸ್ಥೆಗಳು ಅದಾವಲ್ಲ, ಇವು 3 ಅವಸ್ಥೆಯಲ್ಲಿ ಇವು ತೋರ್ತಾವೆ. ಆಯಾ ವಿಷಯಗಳು ಯಾಕಂತಂದ್ರೆ ಒಂದೇ ದಿನದಲ್ಲಿ ತಿರುಗುವಂಥದ್ದು. ಆಯಾ ಅವಸ್ಥೆಗಳಲ್ಲಿ ಬೇರೆ ಬೇರೆ ಇರಿಸಿಕೊಳ್ಳುವಂಥ ನಾನಾ ವಿಷಯಗಳನ್ನು ಮೋಹ ಮಾಡ್ತಾನೆ ಇದ್ದ.
ಜಾಗ್ರದಲ್ಲಿ ವಿಷಯಗಳೇ ಬೇರೆ, ಸ್ವಪ್ನದಲ್ಲೇ ಬೇರೆ, ಹೌದಾ? ಅಲ್ಲಿ ನಾನಾ ವಿಷಯಗಳನ್ನು ಮೋಹಿಸ್ತಾನೆ. ಜಾಗ್ರದಲ್ಲಿ ಕೆಲವು ವಿಷಯಗಳನ್ನು ಮೋಹಿಸ್ತಾನೆ, ಸ್ವಪ್ನದಲ್ಲಿ ಕೆಲವು ವಿಷಯಗಳನ್ನು ಮೋಹಿಸ್ತಾನೆ. ಅದೇ ಸುಖಕರ ಅಂತ ತಿಳ್ಕೊಂಡು ಬಿಡ್ತಾನೆ. ಜಾಗ್ರದಲ್ಲಿ ಏನೇನು ತೋರ್ತಾವ ಅವು ಎಲ್ಲ ಸುಖ ಅದಾವಂತ ತಿಳ್ಕೊತಾನೆ. ಸ್ವಪ್ನದಲ್ಲಿ ಏನೇನು ತೋರ್ತಾವ ಅಲ್ಲಿ ಸ್ವಪ್ನದಲ್ಲಿ ಅವೇ ಸುಖ ಅಂತ ತಿಳ್ಕೊಳ್ತಾನೆ. ಇಲ್ಲಿ ಬಂದಿದೆ ನೋಡ್ರಿ ಅಜ್ಞಾನ. ಎಂಥ ಒಂದು ಮೋಸ ಇದು. ಅದಕ್ಕೆ ಇಲ್ಲಿ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ. ನಾವು ಯಾವುದು ಸತ್ಯ ಅಂತ ಅದನ್ನು ನಂಬಿ ಮಾಡಾಕತ್ತೀವಿ, ಅವೆಲ್ಲವೂ ನಿನಗೆ ಶಿಕ್ಷೆಗೆ ತೊಗೊಂಡು ಹೋಗೋಂಥವೇ ಅವೆಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಜಾಗ್ರ ಅವಸ್ಥೆಯಲ್ಲಿ ಜೀವನ ಏನು ಮಾಡ್ತಾನಲ್ಲಿ. ಈಗ ಜಾಗೃತ ಅವಸ್ಥೆಯಲ್ಲಿ ಜೀವನ ಸ್ಥೂಲ ವಿಷಯಗಳನ್ನು ಮೋಹಿಸ್ತಾನೆ. ಯಾಕಂದ್ರೆ ಕಣ್ಣಿಗೆ ಕಾಣುವಂಥವು ಏನು ಅದಾವ ಸಾಮಾನುಗಳು, ಇವೆಲ್ಲ ನಾವು ಕಾರ್ ಅಂತೀವಿ, ಬಂಗ್ಲಾ ಅಂತೀವಿ, ಮನೆ ಅಂತೀವಿ, ನಾನಾ ರೀತಿಯ ವಸ್ತುಗಳನ್ನು ಸ್ಥೂಲವಾಗಿ ನೋಡ್ತೀವಿ. ಅಲ್ಲಿ ಮೋಹ ಮಾಡ್ತಾನೆ ಇದು ಜೀವ. ಅಲ್ಲಿ ಕೂಡ ಮೋಹ ಮಾಡ್ತಾನೆ. ಅದೇ ಸುಖಕರ ಅಂತ ತಿಳಿತಾನೆ ನೋಡ್ರಿ. ಸ್ಥೂಲ ವಿಷಯಗಳನ್ನು ಮೋಹಿಸಿ ಅದೇ ಸುಖಕರ ಅಂತ ಅವುಗಳನ್ನು ಬಿಡದೆ ಬೆನ್ನತ್ತಿ ಬಿಡ್ತಾನೆ ನೋಡ್ರಿ. ಇದೇ ಸುಖಕರ ಅಂತ ಎಲ್ಲಿ ಸಾಯೋವರೆಗೆ ಇದು ಗೊತ್ತಾಗಂಗಿಲ್ಲ, ಅಷ್ಟದಿಲ್ಲಿ. ಅದಕ್ಕೆ ಹೇಳ್ತಾರೆ, ಏಸು ದಿವಸವೋ ಇರು ದೇಸು ದಿವಸವೋ, ಏಸು ದಿವಸವಿದ್ದು ಇದರ ಘಾಸಿ ತಿಳಿಯಲಿಲ್ಲವೋ. ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ನಸುಕಿನಲ್ಲಿ ಏಳಲಿಲ್ಲ, ತಾಸಹರನ ನೆನೆಯಲಿಲ್ಲ. ನಸುಕಿನಲ್ಲಿ ಏಳಲಿಲ್ಲ, ತಾಸಹರನ ನೆನೆಯಲಿಲ್ಲ. ಭಾಷೆ ಕೊಟ್ಟು ತಪ್ಪಿ ಶಿವನ ಧ್ಯಾಸ ಮಾಡಲಿಲ್ಲವೋ. ಭಾಷೆ ಕೊಟ್ಟು ತಪ್ಪಿ ಶಿವನ ಧ್ಯಾಸ ಮಾಡಲಿಲ್ಲವೋ. ಏಸು ದಿವಸವೋ ಇರು ದೇಸು ದಿವಸವೋ, ಏಸು ದಿವಸವಿದ್ದು ಇದರ ಘಾಸಿ ತಿಳಿಯಲಿಲ್ಲವೋ. ಎಂಥ ಮಾಯರಿ ಇದು. ಎಷ್ಟು ದಿವಸ ಇದ್ದರೂ ಕೂಡ ಇದನ್ನು ತಿಳ್ಕೊಳಕ್ಕಾಗಲಿಲ್ಲಲ್ಲಪ್ಪ. ಆದ್ರೆ ಎಷ್ಟು ದಿವಸ ಇರಬೇಕಪ್ಪ, ಬೇಸರ ಬಂದಂತ ನಾವು ಯಾವತ್ತರ ಅಂತೀವನಿ. ಈ ಜಗತ್ತು ಯಾರು ಅಂದಿಲ್ಲ, ಇನ್ನೂ ಇರಬೇಕನ್ನೋರೇ ಇದ್ದೀವಿ ನಾವು. ಆದ್ರೆ ಅಷ್ಟು ದಿವಸ ಇದ್ರೆ ಒಳಗಡೆ ಏನು ನಡೀತಾ ಇದೆ ಅನ್ನುವಂಥದ್ದು ನಮ್ಗೆ ಗೊತ್ತದ. ನಾವು ಏನು ಪಡ್ಕೊಳ್ಬೇಕು ಅದು ಗೊತ್ತಾಗಿದೆ ಏನಂದ್ರೆ ಇಲ್ಲ, ಗೊತ್ತಾಗಿಲ್ಲ. ಅದಕ್ಕೆ ಈ ವಿಷಯಗಳು ವಿಷ ಇದ್ದಂಗೆ ಅದಾವ. ಅವುಗಳನ್ನು ಸ್ಥೂಲ ವಸ್ತುಗಳೇ ಸತ್ಯ ಅಂತ ಅವುಗಳನ್ನು ಮೋಹಿಸಿ ಅದೇ ಸುಖಕರ ಆಗ್ಯದಂತೇಳಿ ಅವುಗಳ ಮೇಲೆ ಬಿಡದೇ ಇರುವಂಥವ್ನಾಗ್ಯಾನ ನೋಡ್ರಪ್ಪ ಇವಾಗ. ಯಾರ್ದು ಹೇಳಕತ್ತಾರೆ ಇದು ಪುರಾಣ? ನಮ್ಮ ಪುರಾಣನೇ ಇದು. ನಮಗೆ ಸ್ವಲ್ಪ ಕಹಿ ಅನ್ನಿಸ್ತದೆ. ನಾವು ಯಾಕಂದ್ರೆ 24 ಗಂಟೆ ಸಂಸಾರ ಮಾಡೋರಲ್ಲ, ನಮಗಿಂಥವೆಲ್ಲ ಕೇಳಿದ್ರೆ ಏನೇನೇ ಹೇಳಕತ್ತಾರಪ್ಪ ಇವರು ಗುರುಗಳು ಅಂತಂತಾರೆ. ಇರೋದು ಸತ್ಯ ಇದೇ ಇರೋದು. ಸತ್ಯ ಇರುವಂಥದ್ದೇ ಕಹಿ ಆಗೋದು ಮನುಷ್ಯನಿಗೆ. ಭಾಳ ಸುಳ್ಳು ಏನು ಎಷ್ಟು ಮನೋಹರವಾಗಿ ನಾನಾ ರೀತಿಯಿಂದ ಅದನ್ನು ವರ್ಣನೆ ಮಾಡಿ ಹಂಗಾಗ್ಯದ ಹಿಂಗಾಗ್ಯದ ಅದು ಅಂತ ಹೇಳಿದಾಗ ನಾವು ಭಾಳ ಚಂದ ಖುಷಿಯಾಗಿ ನಂಬಿ ಏನು ಚಂದ್ರಿ ಏನು ಹೇಳ್ತಾರ ಏನು ಮಾಡ್ತಾರ ಅದು ಭಾಳ ಮನೋರಂಜನವಾಗಿ ಕಾಣುವಂಥದ್ದಕ್ಕೆ ಭಾಳ ಮರಳಾಗಿ ಬಿಡುವಂಥವ್ರು ನಾವು. ಅದು ಸತ್ಯ ಅನ್ನೋದು ಮಿಥ್ಯೆ ಇರ್ತದೆ. ಅಸತ್ಯ ಯಾವಾಗಲೂ ಕಹಿ ಇರ್ತದೆ ನೋಡಿ. ಸತ್ಯ ಯಾವಾಗಲೂ ಹೆಂಗಿರ್ತದೆ? ಸ್ವಲ್ಪ ಕಹಿ. ಯಾಕಂದ್ರೆ ಮನುಷ್ಯಗೆ ಭಾಳ ಆರಾಮಿರಂಗಿಲ್ಲ, ಹೌದಿಲ್ಲ? ನಿಂದ್ರಕ್ಕೆ ಶಕ್ತಿ ಇರ್ಲಾರ್ದಂಗೆ ಆಗ್ತದೆ. ನಾನಾ ರೋಗಗಳು ಬರ್ತಾವೆ. ಒಂದು ಬಿಡೋದು ಒಂದು ಇರ್ತಾವೆ, ರೋಗಗಳು ಇರ್ತಾವೆ. ಮನುಷ್ಯನನ್ನು ಅಲುಗಾಡಿಸುವಂಥ ಒಂದು ರೋಗ ಇತ್ತು ಅಂತ ಮನುಷ್ಯನಿಗೆ ಗಡ ನಡುಗಿಬಿಡ್ತೀವಿ ಒಂದೊಂದು ಸಲ. ಅಷ್ಟು ನೋವು ಕೊಡ್ತಿರ್ತದೆ. ಅದು ಯಾವುದೇ ಆಗಿರ್ಬೋದು. ಒಂದು ರೋಗ ಮನುಷ್ಯನ ನಡುಗಿಸಿ ಬಿಡ್ತದೆ. ಅಂಥ ನಡುಗಿಸಿದಂಥ ಮನುಷ್ಯನಿಗೆ ಹತೋಟಿಗೆ ತರುವಂಥ ಕೆಲಸ ಯಾವ್ದು ಮಾಡ್ತದೆ? ಒಂದು ಸಣ್ಣ ಗುಳಿಗೆ, ಇಷ್ಟೇ ಗುಳಿಗೆ. ಮನುಷ್ಯನಿಗೆ ಭಾಳ BP ಅದ, ನಡ್ಗಕತ್ತೇನ, ಸಿಟ್ಟು ಬರಾಕತ್ತದ, ಇನ್ನೊಬ್ರಿಗೆ ಬೈತಾ ಇದ್ದಾನ, ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ ಆ ಸಿಟ್ಟು. ಯಾಕಂದ್ರೆ BP ಐತ್ರಿ ಭಾಳ ಅಂತ ಹೇಳ್ತೀವಿ.
ಅದರ ಅಂಥ ಮನುಷ್ಯನನ್ನು ನಡಗಿಸುವಂತಹ ಆ ಬಿ ಪಿ ರೋಗಕ್ಕೆ ಔಷಧಿ ಅಂದರೆ ಒಂದು ಸಣ್ಣ ಗುಳಿಗೆ, ಹೌದಲ್ಲ, ಭಾಳ ಬೇಕಾಗಿ ಅದನ್ನು, ಅದು ಸಣ್ಣ ಗುಳಿಗೆ ಕೆಲಸ ಮಾಡ್ತದೆ. ಅದಕ್ಕೆ ನಾವೇನು ನೋಡ್ರಿ ಭಾಳ ಅಂತಂದ್ರೆ ಈ ವಾಕ್ಯ ಸತ್ಯದ ವಾಕ್ಯ ಗುಳಿಗೆ ಭಾಳ ಸಿಹಿ ಇರ್ತವೇನು? ಇಲ್ಲ, ಕಹಿ ಅಂತಲೇ ತೊಗೊಳ್ತೀವಿ. ಯಾರು ಇಷ್ಟಪಟ್ಟು ತೊಗೋತೀವಿ ಏನು ಗುಳಿಗೆಗಳು? ಆರಾಮಿಲ್ಲರಿ ಮತ್ತು ಏನು ಮಾಡಬೇಕು, ತೊಗೊಳಕತ್ತೀವಿ ಅಂತ ತೊಗೋತೀವಿ. ಅದೇ ರೀತಿ ಕೂಡ ಈ ಗುರು ವಾಕ್ಯಗಳು ಕೂಡ ಏನಾಗ್ತದೆ, ಭಾಳಷ್ಟು ಕಹಿ ಅನ್ನಿಸ್ತದೆ ಫಸ್ಟಿಗೆ ಕುಂತು ಕೇಳೋದು ಮಾಡೋದು. ಯಾಕಂದರೆ ಇದು ಸಂಸ್ಕಾರ ಬೇಕಾಗ್ತದೆ, ಪುಣ್ಯ ಬೇಕಾಗ್ತದೆ, ನಿಷ್ಕಾಮದ ಒಂದು ಪುಣ್ಯದ ಫಲ ಬೇಕಾಗ್ತದೆ. ಕುಂತು ಕೇಳಬೇಕಾದ್ರೆ ಭಾಳ ಚಡಪಡಿಕೆ ಆಗ್ತದೆ. ನಾ ಇವತ್ತು ಒಬ್ಬರದ್ದು ಕೇಳಿದೆ, ನನ್ನ ಈ ಕ್ಲಾಸ್ 4 ಗಂಟೆ ಕ್ಲಾಸ್ ಮುಗಿದ ಸುಮ್ಮನೆ ಹಿಂಗೆ ಹಿಡ್ಕೊಂಡಿದ್ದೆ. ಒಬ್ಬರು ಬಂದರು, ಅಲ್ಲೇ ಹಿಂಗೆ ನಮ್ಗೆ ಗೊತ್ತಿದ್ದಾರೆ ಹೆಣ್ಮಗಳು. ಅಯ್ಯಪ್ಪ ಏನು ರೀ ಇದು ಫೋನ್ ಹಿಂಗೆ ಹಿಡ್ಕೊಂಡು ಹಿಂಗೆ ಕೇಳಕತ್ತೀರಿ, ಅವೆಲ್ಲ ನಮ್ಗೆ ಕೇಳೋಕ್ಕಾಗಲ್ಲಪ್ಪ, ಏನು ಹೇಳಕತ್ತೀರಿ ಅಂತಂದುಬಿಟ್ರು ಅವರು. ಏನು ಹೇಳಕತ್ತೀರಿ ಅವ್ನು ಕೇಳೋಕ್ಕಾಗಂಗಿಲ್ಲ ನನಗೆ ಅಂತ ಹೇಳುವಂಥ ಭಾವ ವ್ಯಕ್ತ ಆಯಿತು. ನಿಜವಾಗಿ ಮಹಾತ್ಮರ ವಾಕ್ಯ ನನಗೆ ನೆನಪು ಬಂತು. ಸುಮ್ಮನೆ ಹೇಳಿಲ್ಲ ಅವರು, ಸುಮ್ಮನೆ ಯಾವುದೂ ಹೇಳಿಲ್ಲ. ಅವ್ರೇನು ಹೇಳ್ತಾರೆ, ಕೇಳುವಂಥ ಭಾವ ಇಲ್ಲ, ಪುಣ್ಯ ಇಲ್ಲ ಅಂತ ಅನ್ನುವಂಥವರಿಗೆ ಈ ವಿಚಾರಗಳು ಬಿಸಿ ಹಂಚಿರ್ತದಲ್ಲ, ಹಂಚಿನ ಮೇಲೆ ನೀರು ಹಿಂಗೆ ಹಾಕಿದ್ರೆ ಚುರ್ರ ಅಂತ ಹೆಂಗೆ ಹೋಗ್ತಾವ, ಆ ಥರ ಆ ಒಂದು ತ್ರಾಸಾಗ್ತದಂಥವ್ರಿಗೆ ಈ ವಿಚಾರಗಳು ಕಿವಿಗೆ ಬಿದ್ದರೆ. ಅದೇ ಅಂದ್ಕೊಂಡೆ ನಾನು. ಮಹಾತ್ಮರು ಯಾವುದೂ ಸುಳ್ಳು ಹೇಳಿಲ್ಲ ಅವರು. ಭಾಗ್ಯ ಇರಬೇಕು, ಈ ಭಾಗ್ಯ ಬೇಕು ಮನುಷ್ಯನಿಗೆ, ಈ ಸಂಪತ್ತು ಬೇಕು. ಇವತ್ತು ನಾವು ಕುಂತು ಕೇಳಕತ್ತೀವಿ, ನಮಗೆ ಆ ಭಾವ ಬಂದದ, ಸದ್ಗುರುನಾಥ ಸಿಕ್ಕಿದಾನಂದ್ರೆ ಇದು ಸಾಮಾನ್ಯ ಭಾಗ್ಯ ಅಲ್ಲ, ಇದು ದೊಡ್ಡ ಭಾಗ್ಯ. ಇದು ಇವತ್ತು ನಮ್ಮ ಬೆನ್ನು ನಾವು ಚಪ್ಪರಿಸ್ಕೊಳ್ಳೋಕೆ ಈ ಮಾತು ನಾನು ಭಾಳಷ್ಟು ಸಲ ಹೇಳ್ತೀನಿ. ಗುರುಗಳು ಕೂಡ ಈ ಮಾತು ಹೇಳ್ತಿದ್ರು. ಕುಂತು ಇದನ್ನ ವಿಚಾರವನ್ನು ಕೇಳುವಂಥ ಭಾಗ್ಯ ನಮಗೆ ಬಂದಿದೆಯಲ್ಲ. ಅದಕ್ಕೆ ಮಹಾತ್ಮರು ಹೇಳಿದರು, ಯಾಜ್ಞವಲ್ಕರು ಹೇಳಿದ್ರು ಮೈತ್ರೇಯ ದೇವಿಗೆ, ನಾವು ಬೇರೆ ಬೇರೆ ವಿಷಯ ನಾವು ಸುತ್ತರೋದು ಬೇಡ ರೀ, ಇರುವಂಥ ವಿಚಾರನೆ ಮಾತಾಡೋಣ. ಬರೀ ನಾನು ಯಾರು ಇದ್ದೀನಪ್ಪ ತಿಳಿಸಿಕೊಡ್ರಿ, ನನಗೆ ಬಂದಂಥ ದುಃಖ ನಿವೃತ್ತಿ ಆಗಬೇಕು. ಒಂದು ಸಲ ನನ್ನ ದುಃಖ ನಿವೃತ್ತಿಯಾಗಿ ಆನಂದ ನನಗಾಯ್ತಂದ್ರೆ ನನ್ನಿಂದ ಬಿಟ್ಟು ಹೋಗಬಾರ್ದು ಅಂತ ಆ ವಸ್ತುವನ್ನು ನನಗೆ ತಿಳಿಸ್ರಿ ಅಂತ ಕೇಳಿದಿಲ್ಲ. ಆಕೆ ಕೇಳಕ್ಕೆ ಕುಂತೇ ಇಲ್ಲ ನೋಡ್ರಿ. ಯಾರು? ಮೈತ್ರಾದೇವಿ ಕೇಳಕ್ಕೆ ಕುಂತಿಲ್ಲಕ್ಕಿನ್ನ. ಅದು ಯಾಜ್ಞವಲ್ಕರು ಏನು ಹೇಳಿರ್ಬೋದು ನೋಡ್ರಿ, ಎಂಥ ಒಂದು ಅದ್ಭುತವಾದಂಥ ಮಾತು ಹೇಳ್ಯಾರ. ನಾವು ಸುಮ್ಮನೆ ಕುಂತು ಕಾಲ ಕಳಿಬಾರ್ದ್ರಿ, ವ್ಯರ್ಥ. ಮತ್ತು ಆ ಟೈಮ್ಗಳು ಬರೋಂಗಿಲ್ಲ, ನಮಗೆ ವಾಪಸ್ ಬರೋಂಗಿಲ್ಲ. ನೀವು ರೊಕ್ಕ ಗಳಿಸ್ಬೋದು, ಆಸ್ತಿ ಗಳಿಸ್ಬೋದು, ಅಂತಸ್ತು ಗಳಿಸ್ಬೋದು ಮುಂದೆ, ಆದ್ರೆ ಕಳ್ಕೊಂಡಂಥ ಆಯುಷ್ಯ, ಕಳ್ಕೊಂಡಂಥ ದಿವಸ, ಕಳ್ಕೊಂಡಷ್ಟು ತಾಸು ಇವ್ಯಾವ ಸಂಪಾದನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿನಗೆ ಮುಗೀತು ನಿನ್ನ ಆಯುಷ್ಯದಲ್ಲಿ. ಎಂಥ ಒಂದು ಮಾತು ಹೇಳಿದ. ಮತಿಯುಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಸತಿ ನೀನೆ ಸುಕೃತಿ ಪೇಳುವಿನ ಕೇಳಂತ ಹೇಳಿಬಿಟ್ರೆ ನೋಡ್ರಿ ಅವರು. ಅಬಾಬಾಬಾ, ಮೈತ್ರ ಏನು ಪುಣ್ಯ ಮಾಡಿದಿ ನೀನು. ಜಗತ್ತಿನೊಳಗೆ ಬುದ್ಧಿಗಿದ್ದಿ ಐತಿಲ್ಲ, ಇವೆಲ್ಲ ಅದಾವ ನೋಡು. ಜಡ ಅಂತ ಹೇಳಿದಾರೆ ಅವರು. ಇದು ಯಾರು ನಾನು ಹೇಳಕತ್ತೀನೇನಿದೆ? ಯಾರು ಹೇಳಕತ್ತಾರ? ಯಾಜ್ಞವಲ್ಕರು ಮೈತ್ರಾದೇವಿಗೆ ಹೇಳಕತ್ತಾರ. ಮತಿಯುಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಅಂತ ಹೇಳ್ತಾರೆ ಅವರು. ಅಂದ್ರೆ ಜಡರು ಅಂತ ಹೇಳಿದಾರೆ ಅವರು. ಯಾರು ತಮ್ಮನ್ನು ತಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಂಗಿಲ್ಲ ಆತ ಎಂಥತನೇ ಇರಲಿ, ನಾವು ಅರ್ಥ ಮಾಡ್ಕೋಬೇಕು, ಎಂಥರನೇ ಇರಲಿ, ಸರಿಸಿಬಿಡ್ಬೇಕು. ಹೆಂಗೆ ಜಡರು ಅಂತಂದಾರ ಅವರು. ಜಡರು ಅಂದರೆ ಯಾರಪ್ಪ? ತನ್ನ ಜ್ಞಾನನೇ ಇಲ್ಲ, ಪರರ ಜ್ಞಾನನೇ ಇಲ್ಲ ಅನ್ನೋಂಥದಕ್ಕೆ ಜಡ ಅಂತ ಹೇಳ್ತಾರೆ. ಅದ್ರಂಗ ಈ ಕಲ್ಲು, ಕಟ್ಟಿಗೆ, ಮಣ್ಣು ಇವೆಲ್ಲ ಹೆಂಗದಾವ, ಅವು ಜಡ ವಸ್ತುಗಳದಾವ. ಅದ್ರಂಗ ಯಾರು ಈ ಅದ್ವೈತ, ಈ ಪರಬ್ರಹ್ಮ ವಿಷಯವನ್ನು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಂಗಿಲ್ಲ, ಅವರು ಜಡರಂತ ತಿಳ್ಕೊಂಬಿಡಂತ ಹೇಳಿದ್ದಾರೆ ಅವರು. ಮತ್ತು ಯಾರನ್ನು ಹೇಳ್ಯಾರ ಇಲ್ಲಿ? ಯಾರು ಹೇಳಿದ್ದಿದ್ದು? ಮೈತ್ರಾದೇವಿಗೆ ಯಾಜ್ಞವಲ್ಕರು ಹೇಳುತ್ತಾರೆ. ಅದು ಮತಿಯುಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ.
ಅವೆಲ್ಲ ಕಲ್ಲು ಮಣ್ಣು ಅವೆಲ್ಲ ಹಿಂಗಿದ್ದಂಗೆ ಅಂಥ ಬುದ್ಧಿ ಉಳ್ಳಂಥವ್ರು ಅವ್ರು ಜಡರದಾರ ಮೈತ್ರ. ಜಗತ್ತಿನ ತುಂಬ ಅವೇ ತುಂಬ್ಯಾವ. ಬರೀ ಅದೇ ನೋಡ್ರಿ, ಎಲ್ಲ ಲೌಕಿಕದ್ದು ಯಾವುದ್ರ ಬಗ್ಗೆ ಮಾತಾಡ್ತಾರೆ, ಮಿಥ್ಯವಾದಂಥ ವಸ್ತುಗಳೇ ಸತ್ಯ ಅಂತ ತಿಳ್ಕೊಂಡವ, ಅದ್ರಾಗ ಮುಳುಗಿ ಬಿಟ್ಟಾವ. ಎಲ್ಲ ಸತ್ಕೊಂಡು ಹೋಗವೇ ಅದಾವ. ಅವಕ್ಕೆ ಮನುಷ್ಯರಂತಾರನ? ಮನುಷ್ಯರು ಅನ್ನಂಗಿಲ್ಲ ಅವರಿಗೆ. ಜಡರು ಅಂತ ಹೇಳಿದಾರೆ ಅವರು, ಜಡ. ಅದಕ್ಕೆ ಮತಿಯುಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ. ಇಂಥ ವಸ್ತುವನ್ನು ತಿಳ್ಕೊಳಕ್ಕೆ ಅವಕ್ಕೆ ಸಾಧ್ಯ. ಈಗ ನೋಡ್ರಿ, ಮನ್ಯಾಗ ಕುರ್ಚಿಗಳದಾವ, ಮಂಚಗಳದಾವ, ಇವೆಲ್ಲ ಹೇಳ್ತಾ ಕುಂತ್ಕೊಂಡ್ರೆ ಅವನ್ನ ತಿಳಿಯೋಕೆ ಸಾಧ್ಯ ಅದನ? ಅದಕ್ಕೆ ತಿಳಿಯೋಕ್ಕೆ ಸಾಧ್ಯ ಅದನ ಅಲ್ಲ? ಮತ್ತು ತಿಳಿಬೇಕಂದ್ರೆ ಏನು ಅನ್ಬೇಕು? ಅವಕ್ಕೆ ಒಳ್ಳೆ ಬುದ್ಧಿ ಇರ್ಬೇಕಾಗ್ತದೆ, ಮನಸ್ಸು ಇರಬೇಕಾಗ್ತದೆ, ಎಲ್ಲ ಇರಬೇಕಾಗ್ತದೆ. ಮತ್ತು ಅವು ಅದಾವ ನಮ್ಮಲ್ಲೇ, ಎಲ್ಲ ಅದ್ರ ಬೆಲ್ಲೇ ಕುಂತು ಹೇಳ್ತೀವಿ. ಇಲ್ಲೇ ಅದಾವ, ನಮ್ಮ ಸುತ್ತಮುತ್ತನೂ ಅದಾವ. ಮತ್ತು ಅದಕ್ಕೆ ತಿಳಿತದೇನು? ತಿಳಿಯಂಗಿಲ್ಲ, ಅದಕ್ಕೆ ಅರ್ಥನೂ ಆಗಂಗಿಲ್ಲ ಅದಕ್ಕೆ. ಮತ್ತು ಕೇಳಲಾರ್ದ ಇದನ್ನು ಏನು ಭೂಮಿಗೆ ಬಂದಾವ ಮತ್ತು ಕೇಳ್ಬೇಕನ್ನುವಂಥ ಭಾವ ಇರಲಿಲ್ಲ ಅಂತಂದ್ರೆ ಮತ್ತು ಅವಕ್ಕೆ ಮನುಷ್ಯರಂತಾರೇನ? ಜಡರಂತಾರೆ. ಅವಕ್ಕೆ ಕಲ್ಲು ಮಣ್ಣು ಇವೆಲ್ಲ ಏನು ಅದಾವ, ಕಟ್ಟಿಗೆ ಇಂಥವೆಲ್ಲ ಆ ರೂಪದಾಗಿದ್ದಂಥವು. ಅದಕ್ಕೆ ಸುಕೃತಿ ಪೇಳುವಿನ ಕೇಳಿದ್ರೆ, ಏನು ಪುಣ್ಯ ಮಾಡಿದ ಮೈತ್ರ ನೀನು, ಎಷ್ಟು ಪುಣ್ಯ ಮಾಡಿದ್ದೀನಿ ನೀನು, ಕೇಳುವಂಥ ಭಾಗ್ಯ ಬಂದಿದೆಯಲ್ಲ ನಿನಗೆ. ಇದು ದೊಡ್ಡ ಭಾಗ್ಯ ನೋಡು ಮೈತ್ರ ನಿಂದ. ಅದಕ್ಕೆ ಹೇಳ್ತಾರೆ, ಸುದತಿ ಕೇಳು ಈ ವಿಶ್ವದೊಳಗೆ ನಿನ್ನಂತೆ ಪದಪಿಂದೆ ಕೇಳಿದವರು ಯಾರುಂಟು ಅಂತ ಹೇಳ್ಯಾರ ಮತ್ತವರು. ಅಂದಾಗ ನಾವೆಷ್ಟು ಪುಣ್ಯ ಮಾಡಿವಂತ ನಾವೇ ಅರ್ಥ ಮಾಡ್ಕೋಬೇಕು ಇದಕ್ಕೆ. ಅಬ್ಬಬ್ಬಬ್ಬಾ, ದೊಡ್ಡ ಪುಣ್ಯ ಮಾಡೀವಿ. ಈ ಜ್ಞಾನ ಅಂದ್ರೆ ಸುಮ್ಮನೆ ಅಲ್ಲ. ನೀವೇನು ತಲತಲಾಂತರ ತಲಿತಲ ಏನು 84 ಲಕ್ಷ ಜೀವರಾಶಿಯಿಂದ ಏನು ಕರ್ಮಗಳನ್ನು ಮಾಡಿರಿ, ಪೂಜೆ ಪುರಸ್ಕಾರ ಜಪ ತಪ, ಅದರೆಲ್ಲದರ ಫಲ ಈ ಜ್ಞಾನ. ಇದು ನಾವು ತಿಳ್ಕೊಂಡಿರ್ತೀವಿ. ಇದೇನು ರೀ ಕುಂತು ಗುರುವಿನ ಹತ್ರ ಕುಂತು ಕೇಳ್ತೀವಿ ರೀ, ನಾವು ದೊಡ್ಡ ಪೂಜೆ ಮಾಡ್ತೀವಿ ರೀ ಮನ್ಯಾಗ. ಏನು ಮಾಡ್ತೀಯೋ ನೀನು? ಏನು ಮಾಡೋಕ್ಕೆ ಸಾಧ್ಯ ಅದ ಜ್ಞಾನದ ಮುಂದೆ? ಏನು ಜನ್ಮ ಜನ್ಮಾಂತರ ಇದು ಕುಂತು ಇಲ್ಲಿ ಇವತ್ತು ಕುಂತು ಕೇಳುವಂಥ ನಿನಗೆ ಶಕ್ತಿ ಬಂದದಂದ್ರೆ ಯಾವುದರಿಂದ ಬಂದದಿದು ಶಕ್ತಿ? ಜನ್ಮ ಜನ್ಮಾಂತರದಲ್ಲಿ ನೀ ಏನು ಕರ್ಮಗಳನ್ನು ಮಾಡಿದಿ, ನಿಷ್ಕಾಮದ ಕರ್ಮ, ಈ ಪೂಜೆ ಆಗಿರ್ಬೋದು, ಜಪ ಆಗಿರ್ಬೋದು, ತಪ ಆಗಿರ್ಬೋದು, ಆಮೇಲೆ ಯಜ್ಞ ಯಾಗಾದಿಗಳಾಗಿರ್ಬೋದು, ಏನೇನು ಮಾಡ್ಕೊತ ಬಂದಿಲ್ಲ, ಭಾಳ ಮಾಡ್ಕೊತ ಬಂದಿದ್ದೀನಿ ನೀನು. ದಾನ ಧರ್ಮ ಎಲ್ಲವನ್ನು ಒಂದು ಕಡೆ ಒಟ್ಟುಗೂಡಿಸಿದಾಗ ಅವೆಲ್ಲದ್ರ ಫಲ ಇವತ್ತು ನೀನು ಕೂಡಕ್ಕೆ ಶಕ್ತಿ ಕೊಟ್ಟದು, ಇವತ್ತು ಕುಂತು ಕೇಳಕ್ಕೆ ನಿನಗೆ. ಇದನ್ನು ತಿಳ್ಕೊ. ಇಲ್ಲಾಂದ್ರೆ ನಿನಗೆ ಇಲ್ಲಿ ಒಂದು ಕ್ಷಣ ಕೂತ್ಕೊಳ್ಳೋಕೆ ಸಾಧ್ಯ ಇಲ್ಲ ಇದನ್ನು ಕೇಳಕ್ಕೆ ನಿನಗೆ. ಅದರ ಎಲ್ಲದ್ರ ಫಲ ನೀ ಮಾಡಿದಂಥ ಭಕ್ತಿ ಏನು ಐತಲ್ಲ, ಆ ಭಕ್ತಿಯ ಫಲನೇ ಜ್ಞಾನ ನಿನಗೆ. ಮತ್ತು ಎಲ್ಲರಿಗೆ ಕುಂತು ಕೇಳೋಕ್ಕಾಗ್ತದೇನು ಅಂದ್ರೆ ಎದ್ದು ಓಡಿಸ್ತದ. ಯಾಕಂದ್ರೆ ಇಲ್ಲಲ್ಲ ಅಲ್ಲಿ. ನಾವಿಷ್ಟೇ ತಿಳ್ಕೊಬೇಕು. ಏನಾರು ಇದ್ದರೆ ಬ್ಯಾಂಕಿನಾಗ ರೊಕ್ಕ ಇದ್ರೆ ಮಾತ್ರ ನಾವು ಖರ್ಚು ಮಾಡ್ಕೊತ ಕುಂತಿರ್ತೀವಿ. ರೊಕ್ಕನೇ ಇರಲಿಲ್ಲ ಅಂದ್ರೆ ಹೆಂಗೆ ಸಾಧ್ಯ ತೊಗೊಳಕ್ಕಾಗ್ತದನ? ಅದ್ರಾಗ ಇದು ಕೂಡ ಹಾಗೇನೆ. ಜ್ಞಾನ ಅಂದ್ರೆ ನಮ್ಗೆ ಅಷ್ಟೇ. ಏನು ರೀ 24 ಗಂಟೆ ಇದ್ರಾಗ ನಿದ್ದಿಗೆ ಅರ್ಧ ಎಲ್ಲ ಸ್ವಲ್ಪ ಎಲ್ಲಟ್ಕೆ ಹರಿದಂಚು ಹೋಗಿರ್ತದೆ ದಿವಸಗಳನ್ನು. ಆದ್ರೆ ಏನಿದು ಒಂದು ಅರ್ಧ ಗಂಟೆ 3/4 ಗಂಟೆ ಕೇಳ್ತೀವಲ್ಲ, ಇದು ಗುಳಿಗೆ ಇದ್ದಂಗೆ. ಇದು ಗುಳಿಗೆ ಅಂತ ದೊಡ್ಡದಿರಂಗಿಲ್ಲ, ಇಂಥದ್ದು ಇರಂಗಿಲ್ಲ. ಇಷ್ಟು ನಾವು ಪ್ಲೇಟ್ದಾಗ ಹಾಕ್ಕೊಂಡು ತಿಂತೀವಪ್ಪ ಜಗ್ಗಿ ಹೊಟ್ಟೆ ತುಂಬ ಅನ್ನುವಂಥದ್ದು ಇರ್ತದೆ. ಗುಳಿಗೆ ಇಷ್ಟೇ ಇರ್ತದೆ. ಅಷ್ಟೇ ತೊಗೊಂಡದ್ದು ಮನುಷ್ಯ ನಡುಗುವಂಥ ಆ ರೋಗವನ್ನು, ಅಷ್ಟು ದೊಡ್ಡ ರೋಗವನ್ನು ನಿವೃತ್ತಿ ಮಾಡ್ತದದು. ಅದ್ರಂಗ ಇದೇನು ನಾ ಒಂದು ಅರ್ಧ ಗಂಟೆ 3/4 ಗಂಟೆ ಕುಂತು ಕೇಳ್ತೀವಲ್ಲ ಗುರುವಾಕ್ಯವನ್ನು, ಇದು 84 ಲಕ್ಷ ಜೀವರಾಶಿಯಿಂದ ದುಃಖಕ್ಕೆ ಒಳಗಾದಂಥದ್ದು. ಆ ದುಃಖವನ್ನು ನಿವೃತ್ತಿ ಮಾಡುವಂಥ ಶಕ್ತಿ ಇಷ್ಟ್ರಾಗೈತೆ ನೋಡ್ರಿ. ಸಾಮಾನ್ಯ ಅಲ್ಲ ಇದು. ಅಷ್ಟೆಲ್ಲ ಬೆಟ್ಟ ಎಷ್ಟೋ ಹಿಂದೆ ಸಂಚಿತ ಕರ್ಮದಲ್ಲಿ ಭಾಳಷ್ಟು ಅದಾವ ನಮಗೆ. ಪಾಪ ಪುಣ್ಯಗಳು ಬೇಕಾದಷ್ಟು ತುಂಬಿದಾವಲ್ಲ. ಈ ಜ್ಞಾನದಲ್ಲಿ ಯಾವಾಗ ನೀ ಕೇಳ್ಕೊತ ಬರ್ತಿದ್ದಿ, ಯಾವಾಗ ಜ್ಞಾನ ನಿನಗೆ ಅಳವಡ್ತದ, ಅವಾಗ ತಕ್ಷಣದಲ್ಲಿ ಅವೆಲ್ಲ ಸುಟ್ಟು ಭಸ್ಮ ಆಗಿಬಿಡ್ತದೆ ಪಾಪದ ಫಲ. ಹೆಂಗಿರ್ಬೋದು ಹೇಳ್ರಿ ಇದು?
ಆಗಮ ಪುರಾಣ ವೇದ ಪುಗದೋಳು ವಿಧಿಸಿದ ಯಾಗ ದಾನ ಜಪ ನೀತಿ ಯೋಗ ಪೂಜಾದಿಗಳು ತನಗೆ ಜ್ಞಾನೋದಯ ಮಾತ್ರವಾಗಲ್ ಅದರೊಳು ಕೋಟಿ ಭಾಗ್ಯಗಳು ಒಂದಕ್ಕೆ ಸಮವಾಗುತ್ತಿರುವುದರಿಂದ ಅಂತ ಹೇಳಿದ್ದಾರೆ ಅವರು. ಅಷ್ಟು ಉತ್ಕೃಷ್ಟವಾದಂಥದ್ದು ಜ್ಞಾನ ಇದು. ಇದರಲ್ಲೇ ಇನ್ನೊಂದು ಹೇಳ್ತಾರೆ, ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಧನವ ನೀಗಿರಬೇಡ, ಮನೆ ಮಾರು ದೊರೆದು ವನವಾಸ ಬೇಡ, ತನಗಿನಿತು ತತ್ವಜ್ಞಾನ ಸಂಜನಿಸಲ್ ಅಘವೆಲ್ಲವನ್ನು ಕೆಡಿಪುದು ಅದರಿಂದ ಅಂತ ಹೇಳ್ಯಾರವರು. ನೋಡ್ರಪ್ಪ, ನಾವಿಲ್ಲಿ ಕುಂತು ಕೇಳಕತ್ತೀವಿ ಅಂದ್ರೆ ಹೇಳ್ತಾರೆ, ತನುವ ದಂಡಿಸಬೇಡ, ಶರೀರ ಆರಾಮಾಗಿ ಕೂತ್ಕೊಂಡು ಕೇಳಪ್ಪ. ಅದನ್ನು ಕಿಂಗು ಕುಂದ್ರು ಕಂಗ ಕುಂದ್ರು ಹಂಗೆ ಮಾಡಿ ಏನಿಲ್ಲ, ಸುಖ ಆಸ್ತಂತಾಗ ಆರಾಮಾಗಿ ಕೂತ್ಕೊ. ಅದು ದಂಡಿಸ್ಬೇಕು ಏನಿಲ್ಲ ಇಲ್ಲಿ ಶರೀರ. ಅದಕ್ಕೆ ತನುವ ದಂಡಿಸಬೇಡ, ಮನಸ್ಸು ನಿಲ್ಲಿಸ್ಬೇಕನ್ನೋ ಯೋಗದಾಗ ಮನಸ್ಸು ಕುಂಭಕ ರೇಚಕ ಪೂರಕ ಅಂತ ತೊಗೊಂಡು ಹೋಗ್ಬೇಕಲ್ಲಿ. ಅಲ್ಲಿ ಉಸಿರನ್ನು ತೊಗೊಳ್ಬೇಕು, ಅದನ್ನು ಒಂದೊಂದು ಸ್ಥಾನದಾಗ ಇಡಬೇಕು, ಮತ್ತು ಸ್ವಲ್ಪ ಹೊತ್ತು ನಿಲ್ಲಿಸ್ಬೇಕು, ಮತ್ತು ಉಸಿರು ಬಿಡ್ಬೇಕು. ಆ ಥರ ಏನಾರು ಮನಸ್ಸುಗಳು ನಿಲ್ಲಿಸುವಂಥದ್ದು ಐತೇನು ಇಲ್ಲಂದರೆ ಇಲ್ಲ. ಅದಕ್ಕೆ ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಧನವ ನೀಗಿರಬೇಡ. ರೊಕ್ಕ ರೂಪಾಯಿ ಎಲ್ಲ ಬಿಟ್ಕೇಸಿ ಹೋಗಿಬಿಡ ಆ ಕಡೆ ಹೊರಗಂತ ಏನಾರು ಐತೇನಿದ್ರೆ. ರೊಕ್ಕ ಗಳಿಸ್ಬೇಡ, ರೂಪಾಯಿ ಗಳಿಸ್ಬೇಡ, ಎಲ್ಲ ಬಿಟ್ಕೇಸಿ ಹೋಗಿ ಅಡಿವಿ ಪಡಿ ಸೇರಂತಾರಲ್ಲ, ಅದನ್ನು ಮಾಡೋಕೆ ಹೋಗ್ಬೇಡ. ನಮಗೆ ಭಾಳಷ್ಟು ಅಜ್ಞಾನ ಇರ್ತದೆ. ನಾವು ಸನ್ಯಾಸಿಗಳಾಗಬೇಕಾಗಿತ್ತು, ನಾವಿದು ಸಾಧನೆ ಮಾಡಬೇಕಾಗಿತ್ತು, ಮನ್ಯಾಗ ಹೆಂಡ್ತಿ ಮಕ್ಕಳನ್ನ ಎಲ್ಲರನ್ನ ಬಿಡಬೇಕು, ಮನೆ ಬಿಡಬೇಕು, ರೊಕ್ಕ ರೂಪಾಯಿ ಬಿಡಬೇಕು, ಹೋಗಿ ಎಲ್ಲೋ ಒಂದು ಕಡೆ ಕೂತ್ಕೊಂಡ್ಬಿಡ್ಬೇಕು, ಕೂತ್ಕೊಂಡು ಸಾಧನೆ ಮಾಡ್ಬೇಕು ಅಂದ್ರೆ ನಮಗೆ ಸಾಧನೆ ಆಗ್ತದೆ. ಈಗ ನಮಗೂ ಹೇಳ್ತಾರೆ, ಭಾಳ ಜನ ಹೇಳ್ತಾರೆ, ಏನು ರೀ ನೀವು ಶಾಸ್ತ್ರ ಹೇಳ್ತೀವಿ ಅಂತೀರಿ, ನೀವು ಮತ್ತು ಏನು ಬಿಟ್ಟೇ ಇಲ್ಲ ಅಂತಾರೆ ನಮಗೆ. ಏನು ಮಾಡೋದು ಹೇಳ್ರಿ? ದೊಡ್ಡ ಶಾಸ್ತ್ರ ಹೇಳ್ತೀರಿ, ಚಂದ ಹೇಳ್ತೀರಿ, ಎಲ್ಲ ಹೇಳ್ತೀರಿ, ಮತ್ತು ನೀವು ಯಾವುದು ಬಿಟ್ಟಿರಿ ನಮ್ಗೆ ಗೊತ್ತೇ ಇಲ್ಲಲ್ಲ. ಬಿಡಬೇಕಪ್ಪ, ಹೆಂಡ್ತಿ ಅಂದ್ರೆ ಮಕ್ಕಳು ಮರುಗಳನ್ನು ಬಿಡಬೇಕು, ಅವ್ರ ಜೊತೆ ಮಾತಾಡೋದು ಬಿಡಬೇಕು, ರೊಕ್ಕ ರೂಪಾಯಿ ಬಿಡಬೇಕು, ಈ ಸೀರೆಗಳು ಚಲೋ ಸೀರೆಗಳು ಹಾಕೋದು ಬಿಡಬೇಕು, ಬಂಗಾರ ಬೆಳ್ಳಿ ಬಿಡಬೇಕು, ಮನೆ ಬಿಟ್ಕೇಸಿ ಎಲ್ಲೇನೋ ಮಠದಾಗ ಹೋಗಿ ಕುಂತು ಹೇಳ್ಬೇಕು ಶಾಸ್ತ್ರ. ಮನೆಗೆ ಯಾಕೆ ಹೇಳ್ಬೇಕು? ಹೇಳ್ತಾರೆ. ಏನು ಮಾಡೋಕ್ಕಾಗ್ತದೆ ಅವರಿಗೆಲ್ಲ? ಯಾಕಂದ್ರೆ ಅವ್ರ ಜೊತೆ ಮಾತಾಡೋಕ್ಕಾಗಂಗಿಲ್ಲಲ್ಲ, ಗುದ್ದಾಟ. ಯಾಕಂದ್ರೆ ಅಜ್ಞಾನಿಗಳ ಜೊತೆ ಏನು ಮಾತಾಡೋಕ್ಕಾಗ್ತದೆ ಹೇಳ್ರಿ? ಏನು ಹೇಳಿದ್ದಾರೆ ಇಲ್ಲಿ ನಿಜಗೊಂಡ್ರೆ? ತನುವ ದಂಡಿಸಬೇಡ, ಮನಸ್ಸು ನಿಲ್ಲಿಸಬೇಡ, ರೊಕ್ಕ ರೂಪಾಯಿ ಬಿಡೋಕ್ಕೆ ಹೋಗಬೇಡ, ಮನೆ ಮಾರು ದೊರೆಯೋದು, ಮನೆ ಮಾರು ಎಲ್ಲವನ್ನು ಬಿಟ್ಟು ಹೋಗೋದು ಅದು ಬೇಡ, ವನವಾಸ ಬೇಡ, ಎಲ್ಲೋ ಕಾಡಿನ ಹೋಗಿ ಗಡ್ಡೆ ಗಣಸುಗಳನ್ನು ತಿನ್ಕೊಂಡು ಅಲ್ಲಿ ಸಾಧನೆ ಮಾಡೋದು. ಅದನ್ನು ಯಾಕೆ ಮಾಡೋಕ್ಕೆ ಹೋಗ್ತೀಯಪ್ಪ? ಹಂಗೆ ಮಾಡೋದಾದ್ರೆ ಪ್ರಾಣಿ ಪಕ್ಷಿಗಳು ಭಾಳ ಅದಾವೆ, ಅವು ಮುಕ್ತರಾಗಿ ಬಿಡ್ತಿದ್ವು ಕಾಡಿನಾಗಿದ್ದು ಕೂಡ, ಹೌದಿಲ್ಲ? ಅದನ್ನು ಮಾಡೋಕ್ಕೆ ಹೋಗಬೇಡ. ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಧನವ ನೀಗಿರಬೇಡ, ಮನೆ ಮಾರು ದೊರೆದು ವನವಾಸ ಬೇಡ. ಏನು ಇಲ್ಲಿ ಕುಂತು ಒಂದು ಸ್ವಲ್ಪ ಗುರುವಾಕ್ಯವನ್ನು ಕೇಳಿ ನಿನಗೆ ತತ್ವಜ್ಞಾನ ಏನಾದರೂ ಆಯಿತು, ಹೇಳಿದಂಥ ವಿಚಾರ ನಿನಗೆ ಅಳವಟ್ಟಿತ್ತು, ಗುರು ಹೇಳಿದಂಥ ವಾಕ್ಯಗಳು ನಿನಗೆ ಅಳವಟ್ಟು ಅಂತಂದ್ರೆ ಒಂದು ಕ್ಷಣದಲ್ಲೇ ಎಷ್ಟೋ ಜನ್ಮಾಂತರ ಮಾಡಿದಂಥ ಒಂದು ಸಂಚಿತ ಕರ್ಮ ಐತಲ್ಲ, ಆ ಕರ್ಮದ ಒಂದು ಏನು ಪಾಪದ ರಾಶಿ ಸುಟ್ಟು ಭಸ್ಮ ಆಗಿಬಿಡ್ತದೆ ನೋಡ್ರಿ. ಎಂಥ ಶಕ್ತಿ ಇರ್ಬೋದು ರೀ ಜ್ಞಾನದಾಗ. ಅದಕ್ಕೆ ಮಹಾತ್ಮರು ಭಾಳ ಚಂದ ಹೇಳೋದು. ಮತ್ತು ಇಷ್ಟು ಜನ್ಮಾಂತರದಿಂದ ಮಾಡ್ಕೊಂಡು ಬಂದೀವಲ್ಲ ಕರ್ಮಗಳನ್ನು, ಭಾಳ ಪೂಜೆ ಪುರಸ್ಕಾರಗಳನ್ನು ಮಾಡೀವಿ, ಜಪ ತಪ ಮಾಡೀವಿ, ಯಜ್ಞ ಯಾಗಾದಿಗಳನ್ನು ಎಲ್ಲವನ್ನ ಮಾಡೀವಿ. ಆದರೆ ನಾವು ಮುಕ್ತರಾಗಿಬಿಟ್ಟಿವೇನು? ಮುಕ್ತರಾಗೇ ಇಲ್ಲ. ಮತ್ತು ಈಗನ್ನು ಮಾಡ್ಕೊತ ಹೋದ್ರೆ ಮತ್ತು ನಾವು ಮುಕ್ತರಾಗಲಿ, ಮತ್ತೆ ಹುಟ್ಟೋದು ಸಾಯೋದು ಬಂದೀವಿ ಅಂದರೆ ಅಪ್ಪ ಅಂತ ಕಣ್ಣು ತೆಗಿತೀವಿ, ನಮ್ಮ ಅಪ್ಪ ಅಂತೀವಿ, ನಮ್ಮವ್ವ ಅಂತೀವಿ. ಆಯ್ತು, ಯಾವ್ಯಾವ ಬರ್ತಾವ ನಮ್ಮ ಪ್ರಾರಬ್ಧಕ್ಕೆ ಅನುಸಾರವಾಗಿ ಯಾವ್ಯಾವ ನಮಗೆ ಅಕ್ಕದವ್ರು ಆಗ್ತಾರೋ, ತಂಗಿದವ್ರು ಆಗ್ತಾರೋ, ಅಣ್ಣದವ್ರು ಆಗ್ತಾರೋ, ತಮ್ಮದವ್ರು ಆಗ್ತಾರೋ, ಅವೆಲ್ಲ ಕಣ್ಣು ಮುಂದೆ ಬರ್ತಾವೆ, ನಿಂತಿರ್ತಾವೆ. ಅವಕ್ಕೆ ನಮ್ಮವ್ರು ಅನ್ಕೊಂತಿದ್ವು ಹೊಂಟಿತ್ತು. ಮತ್ತು ಇದ್ರ ಯಾತ್ರೆ ಶುರು ಆಯ್ತು, ಮತ್ತು ಶರೀರ ಬಂತು ಹೊಸದು. ಇದು ಮತ್ತು ತನ್ನ ಚಟ ಬಿಡಲಿಲ್ಲ. ಇದು ಮೊದಲು ಹಿಂಗೆ ಮಾಡಿ ಸತ್ಕೊಂಡು ಹೋಗಿತ್ತು, ಮತ್ತು ಹುಟ್ಟಿತ್ತು, ಮತ್ತು ಹಿಂಗೆ ಶುರು ಮಾಡ್ತಿದ್ದು. ಏನು ಮಾಡೋದು? ಅದಕ್ಕೆ ಇಂಥ ದುಃಖವನ್ನು ನಿವೃತ್ತಿ ಮಾಡುವಂಥದ್ದು ಅಷ್ಟು
ಜನ್ಮ ಜನ್ಮಾಂತರ ಮಾಡಿದಂಥ ಒಂದು ಪುಣ್ಯದ ಫಲ ಈ ಜ್ಞಾನ ಏನು ಮಾಡ್ತದಂದ್ರೆ, ಎಷ್ಟೇ ಒಂದು ಕಾಮ್ಯ ಭಾವನೆಯಿಂದ ಮಾಡಿದರೂ ಕೂಡ ಜ್ಞಾನದ ಒಂದು ಸಣ್ಣ ಕಣಕ್ಕೆ ಸಮಾನ ಈ ಕರ್ಮಗಳನ್ನು ಮಾಡೋದ್ರಿಂದ. ಬಟ್ ಅದು ನಿಷ್ಕಾಮದ ಕರ್ಮದ ಒಂದು ಪುಣ್ಯದ ಫಲ ಏನಾಗ್ತದೆ, ಈ ಜ್ಞಾನ ಆಗುವಂಥದ್ದು. ಈ ಜ್ಞಾನ ಭಾಳಷ್ಟು ಉತ್ಕೃಷ್ಟವಾಗಿರುವಂಥದ್ದು. ಎಲ್ಲ ಒಂದು ಏನು ವಿದ್ಯೆಗಳದಾವ ಈ ಜ್ಞಾನದಲ್ಲಿ ಅಡಕಾಗಿದ್ದಾವೆ, ಬ್ರಹ್ಮಜ್ಞಾನದಲ್ಲಿ. ಅದಕ್ಕೆ ಹೇಳ್ತಾರೆ, ವಿದ್ಯೆ ಉಳ್ಳವನ ಮುಖ ಮುದ್ದು ಬರುವಂತಿತ್ತು. ಎಂಥ ವಿದ್ಯೆ? ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಅಂದ್ರೇನು? ಎಲ್ಲ ಸರ್ವ ವಿದ್ಯೆಗಳು ಇದ್ರಾಗ ಅಡಕಾಗಿದ್ದಾವೆ. ಮತ್ತು ಅಂಥದ್ರಾಗ ಒಂದೇ ವಿದ್ಯೆ ತೊಗೊಂಡು ನಾ ಅಭ್ಯಾಸ ಮಾಡೀನಿ, ನಾನು ಹಂಗೆ ಕಲ್ತೀನಿ ಹಿಂಗೆ ಕಲ್ತೀನಿ ಹೇಳ್ತೀಯನ ನೀನು? ಅದೇ ಕೇಳಕ್ಕೆ ಹೋಗ್ತೀವ. ಎಲ್ಲ ಜ್ಞಾನಗಳು ಸಮಗ್ರವಾಗಿ ಬ್ರಹ್ಮಜ್ಞಾನದಲ್ಲಿ ಅಡಗಿಬಿಟ್ಟಿದ್ದಾವ. ಇದನ್ನು ಒಂದನ್ನು ತಿಳ್ಕೊಂಡು ಅಂದ್ರೆ ಎಲ್ಲವನ್ನು ತಿಳ್ಕೊಂಡಂಗೆ. ಮತ್ತು ಅಷ್ಟು ವಿದ್ಯೆಗಳನ್ನು ಕಲಿಬೇಕಾದ್ರೆ ಎಷ್ಟು ಜನ್ಮಗಳು ಬರ್ತಾವೆ ನಿನಗೆ? ಭಾಳ ಜನ್ಮಗಳು ಬರಬೇಕಾಗ್ತದೆ. ಇಲ್ಲರಿ ನಾವು ಬ್ರಹ್ಮಜ್ಞಾನ ಕಲಿಯಂಗಿಲ್ಲ, ನಾವು ಬೇರೆ ವಿದ್ಯೆ ಕಲಿತೀವಿ ರೀ, ಆ ವಿದ್ಯೆ ಕಲಿತೀವಿ. ಯಾಕೆ ಮಾಡೋಕೆ ಹೋಗ್ತೀವಿ? ಮೂರ್ಖ ನಡುಮೂರ್ಖ. ಅದಕ್ಕೆ ತೋರದಯ್ಯೋ ಸುಖ ತೋರದಯ್ಯೋ, ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವಗೆ ತೋರದಯ್ಯೋ ಸುಖ ತೋರದಯ್ಯೋ ಅಂತ ಹೇಳಿಬಿಟ್ಟಾಗ ಮುಗೀತಲ್ರಪ್ಪ. ಬೇರೆ ಬೇರೆ ವಿಚಾರ ಮಾಡಿ ಬೇರೆ ಬೇರೆ ತಲೆಗೆ ಹಾಕ್ಕೊಂಡು ಒದ್ದಾಡ್ತೀರಿ ಯಾಕ್ರಪ್ಪ? ತೋರದಯ್ಯೋ ಸುಖ ತೋರದಯ್ಯೋ, ಬೇರೆ ಬೇರೆ ಭಾವಿಸಿ ಬೇರೆ ಬೇರೆ ಎಲ್ಲ ವಿಚಾರ ಮಾಡಿ ಅದು ಪಡ್ಕೋಬೇಕು ಇದು ಪಡ್ಕೋಬೇಕಂತ ಹೇಳಿ ಬ್ರಹ್ಮಜ್ಞಾನವನ್ನೇ ಬಿಟ್ಟರೆ, ಆ ಬ್ರಹ್ಮಜ್ಞಾನವನ್ನೇ ತಿಳ್ಕೊಳ್ಳದೆ ನೀನು ಏಸು ವಿದ್ಯೆ ಕಲ್ತ್ರಿ, ನೀವು ಎಷ್ಟು ಜನ್ಮಗಳು ಬರಬೇಕು? ಅದಕ್ಕೆ ಎಲ್ಲ ವಿದ್ಯೆಗಳನ್ನು ಒಳಗೊಂಡಿರುವಂಥದ್ದು ಯಾವುದು? ಬ್ರಹ್ಮಜ್ಞಾನ. ಅದಕ್ಕಿಂತ ಬ್ರಹ್ಮಜ್ಞಾನವನ್ನು ಪಡ್ಕೊಂಡಂಥವನ ಮುಖ ತೇಜಸ್ಸಿನಿಂದ ಕೂಡಿರ್ತದ. ಆತ ಬೆಳತನಾರ ಮಕ್ಕೊಳ್ಳಿ, ಚಂತನಾದರೂ ಎದ್ದೇಳಿ, ಏನು ಅದು ಬೇಕಾದಷ್ಟು ಕೆಲಸಗಳನ್ನು ಮಾಡಲಿ, ಏನು ಮಾಡಿದರೂ ಕೂಡ ಮುಖ ಒಂದು ಚೂರು ಒಂದು ಲಕ್ಷಣ ತಪ್ಪಿರಂಗಿಲ್ಲ. ಅಷ್ಟೊಂದು ಪಾಸಿಟಿವ್ ಎನರ್ಜಿ ಇರ್ತದೆ ಆ ಮುಖದಲ್ಲಿ, ಮಹಾತ್ಮರ ಮುಖದಲ್ಲಿ. ಯಾಕಂದರೆ ಬ್ರಹ್ಮಜ್ಞಾನ ಬಲ್ಲಂಥವ್ರು ಇದನ್ನು ನೋಡಿ ಸರ್ವಜ್ಞ ಅದನ್ನು ಹೇಳಿದ್ರು ಅವರು. ಅದಕ್ಕೆ ವಿದ್ಯೆ ಎಂಥ ವಿದ್ಯೆ? ವಿದ್ಯೆ ಬ್ರಹ್ಮಜ್ಞಾನ ಬಲ್ಲ ಅಂತ ಅವನಿಗೆ ಹೇಳಿದ್ದದು. ಅದಕ್ಕೆ ನಿಜಗುಂಡ್ರು ಕೂಡ ಹೇಳಿದಾರೆ, ತೋರದಯ್ಯೋ ಸುಖ ತೋರದಯ್ಯೋ. ಮತ್ತು ಸುಖ ಅಂತಲೇ ನಾವು ಭೂಮಿಗೆ ನಾವು ಇಷ್ಟು ಯಾಕೆ ಕೆಲಸ ಮಾಡಾಕತ್ತೀವಿ? ಸುಖನೇ ಆಗ್ಲಂತಲೇ ಕಾಯಕತ್ತೀವಿ. ಆದ್ರೆ ಆಗ್ತದೆ ಅನ್ನೋದ್ರೆ ಆಗಂಗಿಲ್ಲ. ಅವರು ಬ್ರಹ್ಮಜ್ಞಾನ ಒಂದು ಇರಲಿಲ್ಲದ್ರೆ ನೀವು ಎಷ್ಟು ಜನ್ಮದಾಗ ಆದ್ರೂ ಬಾ, ಎಷ್ಟು ಜನ್ಮದಾಗ ಸತ್ಕೊಂಡು ಹೋಗು, ಹಂಗೆ ಹೋಗು. ಆದರೆ ನಿನಗೆ ಮಾತ್ರ ಇಂಥ ಜ್ಞಾನ ದೊರಿಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾವಾಗ ಈಗ ನಾವು ಕುಂತು ಕೇಳಕತ್ತೀವಲ್ಲ, ಇದು ಬ್ರಹ್ಮಜ್ಞಾನವನ್ನು ಪ್ರಾಪ್ತಿ ಮಾಡುವಂಥ ಜ್ಞಾನ. ಇದು ಜ್ಞಾನ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, 3 ಅವಸ್ಥೆ ಒಳಗೆ ಏನು ಅಲ್ಲೆಲ್ಲಿ ತೋರುವಂಥ ಸ್ಥೂಲ ವಿಷಯಗಳು ಹೆಂಗಾಗ್ತಾವೆ, ಅವು ಈ ಒಂದು ಇವೇ ಸತ್ಯ ಅಂತ, ಇವೇ ಸುಖಕರ ಅಂತ ಬಿಡದೇ ಇರುವಂಥವನ್ನಾಗ್ತಾನೆ. ಯಾವಾಗ ಆ ಸ್ಥೂಲ ಏನು ಜಾಗೃತ ಅವಸ್ಥೆ ಕೂಡ ಲಯ ಆಯಿತು, ಆವಾಗ ಸ್ವಪ್ನ ಅವಸ್ಥೆ ಬರ್ತದಿಲ್ಲ. ಸ್ವಪ್ನ ಅವಸ್ಥೆ ಪ್ರಾಪ್ತ ಆಯಿತು, ಆವಾಗ ಜಾಗ್ರ ಅವಸ್ಥೆ ಎಲ್ಲಿ ತೋರಿದಂತಹ ಎಲ್ಲ ಏನು ಈ ನಮ್ಗೆ ಏನು ಮನೆ ಐತಲ್ಲ, ಕೋಟಿಗಟ್ಟಲೆ ಮನೆ ಕಟ್ಟೀವಿ, ಮುದ್ದಿನಂಗೆ ಹೆಂಡತಿ ಅದಾಳ, ಮಕ್ಕಳು ಅದಾರ, ಆಲ್ಮರಿ ತುಂಬ ರೊಕ್ಕ ಇಟ್ಟಿವಿ, ರೂಪಾಯಿ ಇಟ್ಟಿವಿ, ಬಂಗಾರ ಹಾಕ್ಕೊಂಡು ಇಟ್ಟಿದ್ದೀವಿ, ಬೇಕಾದಷ್ಟು ಐತೆ ಅಂತ ಎಲ್ಲಿ ತೋರಕತ್ತೇವೋ? ಜಾಗ್ರದಲ್ಲಿ ಸ್ಥೂಲ ವಿಷಯಗಳ ರೂಪವಾಗಿ ಇವೆಲ್ಲ ತೋರಕತ್ತವ. ಯಾವಾಗ ನಿನಗೆ ಸ್ವಪ್ನದ ಅವಸ್ಥೆ ಬಂದು ಬಿಡ್ತು ಅಂತಂದಾಗ ಇವೆಲ್ಲಷ್ಟು ಹೋಗ್ಬಿಟ್ಟು ಆ ಕಡೆ ಯಾವಿಲ್ಲ, ಅವೆಲ್ಲ ಹೊರಟು ಹೋಗ್ಬಿಟ್ಟವು. ಮತ್ತು ಸ್ವಪ್ನಾವಸ್ಥೆಯಲ್ಲಿ ವಾಸನಾಮಯಾತ್ಮಕವಾಗಿ ಅಲ್ಲಿ ಒಂದು ವಿಷಯಗಳು ಇರ್ತಾವೆ, ಅಲ್ಲಿನ ವಿಷಯಗಳು ಇರ್ತಾವೆ. ಅಲ್ಲಿ ಸ್ಥೂಲ ವಸ್ತುಗಳು ಇರೋಂಗಿಲ್ಲ. ಆದರೆ ಎಲ್ಲಿ ಸೃಷ್ಟಿಯಾಗಿರ್ತದೆ ವಾಸನ ಒಂದು ಮಯದಿಂದ ಕೂಡಿದಂಥದ್ದಲ್ಲಿ ಅಲ್ಲಿ ಅನಂತ ವಿಷಯಗಳು ಇರ್ತಾವೆ. ಅಲ್ಲಿ ಕೂಡ ಭಾಳಷ್ಟು ವಿಷಯ. ಕನಸಿನಲ್ಲಿ ಕೂಡ ನಾನಾ ರೀತಿಯಿಂದ ನೋಡ್ರಿ, ಒಂದೊಂದು ಸಲ ಕನಸುಗಳ್ದಾಗ ಭಯ ಆಗಿರ್ತದ, ಖುಷಿ ಆಗಿರ್ತದ, ಎಲ್ಲೋ ಹೋದಂಗೆ ಆಗಿರ್ತದ, ಊರಾಗಿರ್ತದ, ನೀರಾಗಿರ್ತದೆ, ನಾನಾ ರೀತಿಯಿಂದ ಆಗ್ತದೆ. ಆದರೆ ಸ್ಥೂಲ ವಸ್ತುಗಳು ಅದಾವೇನಲ್ಲಿ ಇಲ್ಲ. ಅವೆಲ್ಲ ಮನಸ್ಸಿನಲ್ಲೇ ಕಲ್ಪಿಸ್ಪಟ್ಟಂಥ ವಸ್ತುಗಳವು.
ಅವುಗಳನ್ನು ಮೋಹಿಸಿ ಅವುಗಳನ್ನು ಸುಖ ಅಂತ ಹೇಳಿಬಿಟ್ಟು ಅಲ್ಲಿ ನಂಬಿರ್ತಾನೆ. ಎಲ್ಲಿ? ಕನಸಿನಲ್ಲಿ. ಇದು ಮೋಸನೇ, ಜಾಗ್ರದಲ್ಲೂ ಮೋಸನೇ, ಕನಸಿನಲ್ಲಿ ಮೋಸ ನಡೆದದು ನೋಡ್ರಿ. ಇಲ್ಲಿ ಅವನ್ನು ನಂಬಿಬಿಡ್ತದೆ. ಇದು ಈ ಕನಸಿನಲ್ಲೆಲ್ಲ ಸ್ಥೂಲ ವಸ್ತುಗಳ ಮಧ್ಯೆ ಇದು ಸತ್ಯ ಅಂತ ತಿಳ್ಕೊಂಡು ಅವು ಮಿಥ್ಯೆ ಆಗಿಬಿಟ್ಟು. ಎಲ್ಲಿ? ಸ್ವಪ್ನದಲ್ಲಿ ಮಿಥ್ಯೆ ಆಗಿಬಿಟ್ಟು. ಸ್ವಪ್ನದಲ್ಲಿ ನಾನಾ ರೀತಿ ಪ್ರಪಂಚ ತೋರಿತು, ವಸ್ತುಗಳು ತೋರಿದ್ವಿ, ಎಲ್ಲ ಆದವು. ಆದರೆ ಆ ಸ್ವಪ್ನದಲ್ಲಿ ಇದ್ದಾಗ ಅವೇ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟಿತ್ತು. ಅವು ಸತ್ಯ ಅಂತ ತಿಳ್ಕೊಂಡೆ ಅವುಗಳನ್ನು ಮೋಹಿಸಿ ಅದ್ರ ಬೆನ್ನು ಬಿತ್ತು. ಯಾವಾಗ ಈ ಸ್ವಪ್ನಾವಸ್ಥೆಯು ಹೊರಟು ಹೋಗ್ತದೆ, ಅಲ್ಲಿನೂ ಅದು ಶಾಶ್ವತ. ಜಾಗ್ರನೂ ಶಾಶ್ವತ ಅಲ್ಲ, ಸ್ವಪ್ನನೂ ಶಾಶ್ವತ ಅಲ್ಲ, ಎರಡೂ ಅಲ್ಲಿ ಹೋಗ್ಬಿಟ್ಟು. ಯಾವುದು? ಸ್ವಪ್ನಾವಸ್ಥೆ ಕೂಡ ಹೋಯಿತು. ಇನ್ನು ಮುಂದೆ ಬರೋ ಸ್ವಪ್ನಾವಸ್ಥೆಯಲ್ಲಿ ಕೇವಲ ನೋಡಿರಿ, ಸ್ವಪ್ನಾವಸ್ಥೆಯೆಲ್ಲ ಒಂದು ವಸ್ತುಗಳು ಸತ್ಯ ಅಂತ ನಂಬಿರುವಂಥದ್ದು. ಸ್ವಪ್ನಾವಸ್ಥೆ ಎಲ್ಲ ಹೋಯಿತು. ಸುಪ್ತಾವಸ್ಥೆ ಅಂತ ಕೂಡ ಹೇಳ್ತಾರೆ. ಸುಸುಪ್ತಿ ಅವಸ್ಥೆ ಏನು ಪ್ರಾಪ್ತ ಆಯಿತು, ಅಲ್ಲಿ ಏನದ? ಯಾವ ವಿಷಯಗಳು ಇಲ್ಲ. ಅಲ್ಲಿ ಜಾಗ್ರದಲ್ಲಿರುವಂಥ ವಿಷಯಗಳು ಇಲ್ಲ, ಸ್ವಪ್ನದಲ್ಲಿರುವಂಥ ವಿಷಯಗಳು ಇಲ್ಲ. ಅಲ್ಲಿ ಬರೀ ಆನಂದ ಮಾತ್ರ ಪ್ರಾಪ್ತಿಯಾಗ್ತದೆ. ಎಲ್ಲಿ? ಇದು ಸುಸುಪ್ತಿ ಅವಸ್ಥೆಯಲ್ಲಿ. ಯಾಕಂತಂದ್ರೆ ಆ ಸುಪ್ತಿ ಅವಸ್ಥೆಯಲ್ಲಿ ಈ ತೋರುವಂಥ ಆನಂದವೇ ಸುಖಕರವಾದಂಥದ್ದು ಅಂತ ತಿಳ್ಕೊಂಡು ಅದನ್ನು ಮೋಹಿಸಿ ಅಲ್ಲಿ ಬಿಡದೆ ಇದ್ದು ಬಿಡ್ತಾನೆ. ಅಲ್ಲಿ ಕೂಡ ಮೂರು ಸುಖಕರ ಅಂತಾನೆ. ಅಲ್ಲಿ ಬಂದಾಗ ಅದು ಸುಖ ಅಂತಾನೆ, ಇಲ್ಲಿ ಬಂದಾಗ ಇದು ಸುಖ ಅಂತಾನೆ, ಇಲ್ಲಿ ಸುಸುಪ್ತಿ ಅವಸ್ಥೆಗೆ ಬಂದಾಗ ಅದು ಸುಖ ಅಂತಾನೆ ಇತ್ತ. ಆದ್ರೆ ಅದನ್ನು ಶಾಶ್ವತ ಐತಿ ಅನ್ನೋದ್ರೆ ಅದನ್ನು ಕೆಟ್ಟು ಹೋಗಿಬಿಡ್ತದೆ. ಸುಪ್ತಿ ಅವಸ್ಥೆ ಕೂಡ ಕೆಟ್ಟು ಪುನಃ ಮತ್ತೆ ಜಾಗೃತ ಅವಸ್ಥೆ ಶುರುವಾಗಿಬಿಡ್ತದೆ. ಆವಾಗ ಈ ರೀತಿ 6 ಅಡಿ ಅಂದ್ರೆ 6 ಕಾಲುಗಳಿಂದ ಕೂಡಿದಂಥದ್ದು ಭೃಂಗ ಹೆಂಗೆ ಮಾಡ್ತದೆ? 6 ಕಾಲುಗಳಿಂದ ಕೂಡಿದಂಥ ಈ ಭೃಂಗ ಹೆಂಗೆ ಮಾಡ್ತದ? ಒಂದು ಹೂವಿನಿಂದ ಒಂದು ಹೂವಿಗೆ ಸುಗಂಧವನ್ನು ಅದು ಹಾರಾಡ್ತದೆ. ಹೌದಲ್ಲ? ಒಂದು ಹೂವಿನಿಂದ ಇನ್ನೊಂದಕ್ಕೆ, ಇನ್ನೊಂದು ಹೂವಿನಿಂದ ಇನ್ನೊಂದಕ್ಕೆ ಹಾರಾಡ್ತಾ ಇರ್ತದೆ. ಅದರಂಗ ಜೀವಾತ್ಮ ಕೂಡ ಜಾಗ್ರ, ಸ್ವಪ್ನ, ಸುಸುಪ್ತಿ 3 ಅವಸ್ಥೆಗಳಲ್ಲಿ ದಿವಸದಲ್ಲಿ ಹೊಂದುತ್ತಾನೆ ನೋಡ್ರಿ. 3 ಅವಸ್ಥೆಗಳು ಒಂದರಿಂದ ಒಂದು ಹಿಂಗೆ ಹೊಂದುತ್ತಾನತ್ತ. ಅದಕ್ಕೆ ಈ ರೀತಿ ಆ ಭೃಂಗ ಯಾವ ರೀತಿ ಹೂವಿನಿಂದ ಹೂವಿಗೆ ಹೊಂದಿ ಆ ಒಂದು ರಸವನ್ನು ಹೀರ್ತದೋ, ಅದರಲ್ಲೇ ಸುಖ ಆದಂಥದ್ದು ತಿಳ್ಕೊತದೋ, ಅದೇ ರೀತಿ ಕೂಡ ಈ ಜೀವಾತ್ಮ ಜಾಗ್ರಕ್ಕೂ ಹೋಗ್ತಾನೆ, ಅದು ಸುಖ ಅಂತ ತಿಳ್ಕೊಳ್ತದೆ. ಇದಕ್ಕೆ ಏನು ಹೇಳ್ಬೇಕು ಹೇಳ್ರಿ? ಜಾಗ್ರದಲ್ಲಿ ತೋರುವಂಥ ಪದಾರ್ಥಗಳು ಸತ್ಯ ಅಂತ ತಿಳ್ಕೊಂಡಿರ್ತದ. ಸ್ವಪ್ನಾವಸ್ಥೆಗೆ ಹೋಗ್ತದೆ, ಸ್ವಪ್ನದ ಅವಸ್ಥೆಯಲ್ಲಿ ನಡೆದಂಥದ್ದು ಅದರಾಗಿದ್ದ ಸ್ವಪ್ನದ ಅವಸ್ಥೆದಾಗಿದ್ದಂಥ ಜೀವ ಅದು ಸತ್ಯ ಅಂತ ನಂಬಿ ಅದಕ್ಕೆ ಮೋಹ ಮಾಡ್ತದೆ. ಅದನ್ನು ಕೆಟ್ಟು ಹೋಗಿಬಿಡ್ತದೆ. ಕೆಟ್ಟು ಹೋದ ತಕ್ಷಣವೇ ಸುಸುಪ್ತಿ ಅವಸ್ಥೆಗೆ ಹೋಗ್ತದೆ. ಅಲ್ಲಿ ಬರೀ ಆನಂದ ಇರ್ತದೆ. ಬರೀ ಆನಂದ ಇರ್ತದಂದ್ರೆ ಕೂಡ ಅದು ಶಾಶ್ವತವಾಗಿರ್ತದೆ ಅಂದರೆ ಅದನ್ನೂ ಇಲ್ಲ. ಸುಸುಪ್ತಿ ಅವಸ್ಥೆನೂ ಕೆಟ್ಟು ಹೋಗ್ತದೆ. ಕೊನೆಗೆ ಮತ್ತೆ ಜಾಗೃತ ಅವಸ್ಥೆ ಬರ್ತದೆ. ಈ ರೀತಿ ಬಹಳ ಆಶ್ಚರ್ಯವಾಗಿರುವಂಥದ್ದನ್ನು ಕಂಡು ಇದು ನಿನ್ನೊಳಗೆ ಇದು ಹೆಂಗದು ಇಂದ್ರಜಾಲ ಅದು ನೋಡು ತಿಳ್ಕೋ. ಅದಕ್ಕೆ ಮಹಾತ್ಮರ ಹತ್ರ ತನುವಿದನ್ ಉಳಿದಿಂದ್ರ ಜಾಲ ದಾಟಗಳುಂಟೆ, ಶರೀರನ್ನೇ ವಿಚಾರ ಮಾಡು. ಎಂಥ ಒಂದು ಇಂದ್ರಜಾಲ ಐತಿದು. ಎಷ್ಟು ಅದ್ಭುತ. ನಾವು ಊಟ ಮಾಡ್ತೀವಿ, ಒಳಗಡೆ ಹೋದಂಥ ಆಹಾರ ಯಾವ ರೀತಿ ಪಚನ ಆಗ್ತದೆ, ಯಾವ ರೀತಿ ರಕ್ತ ಆಗ್ತದೆ, ಯಾವ ರೀತಿ ಎಲ್ಲೆಲ್ಲಿ ನರಗಳಿಗೆ ಕಳಿಸ್ತದೆ, ನಮಗೇನಾರು ಗೊತ್ತದನು? ಎಷ್ಟು ವಿಚಿತ್ರ ಅಲ್ರಿ ಇದು. ಒಂದು ರೇತು ರಕ್ತದಿಂದ ತಾಯಿ ಗರ್ಭದಲ್ಲಿ ಯಾವುದೇ ಊಟ ಮಾಡಿರ್ತೀವಿ, ಊಟ ಮಾಡಿದ್ದನ್ನು ಎಲ್ಲವನ್ನ ಅಗ್ನಿ ಕರಗಿಸಿ ಅದನ್ನು ರಸ ಮಾಡಿ ರಕ್ತ ಮಾಡಿ ಎಲ್ಲ ಶರೀರಕ್ಕೆ ಹಂಚಿಬಿಡ್ತದೆ. ಒಳಗೆ ನಡೆದ ನೋಡ್ರಿ. ಇದು ಎಷ್ಟು ಆಶ್ಚರ್ಯ ಹೌದಿಲ್ಲ ನಮ್ಗೆ? ನಾವು ಯಾರನ್ನ ಹೋಗಿ ಅಲ್ಲಿ ಕರಗಿಸ್ತೀವೇನೋ ಹೊಟ್ಟೆಗೆ ಹೋಗಿ ಊಟ ಮಾಡಿದ್ದು ಎಲ್ಲ ನಾವು ತಿರುಗಾಡೋದಕ್ಕೆ ಮಾತಾಡೋದಕ್ಕೆ ಎಷ್ಟು ಚೆಂದಾಗಿ ನಾವು ಚೆಂದ ನೀವು ಚೆಂದ ಅಂತ 24 ಗಂಟೆ ಮಾತಾಡ್ತೀವಿ. ಬಾತಿಗೆ ಬರಲಾರ್ದ ಮಾತುಗಳು ಆಡ್ತೀವಿ ನಾವು. ಆದರೆ ಈ ಶರೀರಕ್ಕೆ ಶಕ್ತಿ ಕೊಡುವಂಥವ, ಶರೀರಕ್ಕೆ ಆಧಾರವಾಗಿರುವಂಥ ಪರಮಾತ್ಮನನ್ನೇ ಮರ್ತು ಬಿಡ್ತೀವಿ ನಾವು. ಯಾರ್ದೋ ಜಾತ್ರೆ, ಎಲ್ಲಮ್ಮನ ಜಾತ್ರೆ ಏನು ಹೇಳ್ತಾರಲ್ಲ ಆ ರೀತಿ ನಾವು ನಮಗೆ ಈ ಶರೀರಕ್ಕೆ ಕಾರಣ, ಇದಕ್ಕೆ ಮಾತಾಡುವಂಥ ಶಕ್ತಿ, ನಡೆದಾಡುವಂಥ ಶಕ್ತಿ, ವ್ಯವಹಾರ ಮಾಡುವಂಥ ಶಕ್ತಿ ಎಲ್ಲಿಂದ ಬಂತು? ಆ ಭಗವಂತಗೆ ನಾವು ಸ್ಮರಣೆ ಮಾಡಮಂತು ಅನ್ನುವಂಥ ಭಾವ ನಮಗಿಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ,
ಈ ಜೀವ ಹೆಂಗೆ ಮಾಡ್ತಾನಂದ್ರೆ ಈ ಒಂದು ಜಾಗದಲ್ಲಿರುವಂಥದ್ದು ಎಲ್ಲ ಸತ್ಯ ಅಂತ ತಿಳ್ಕೊಂಡ್ಬಿಡ್ತಾನ. ಮತ್ತು ಇನ್ನೂ ಒಂದು ವಿಚಾರ ನೆನಪು ಬರ್ತದೆ ನನಗೆ. ಯಾಕಂತಂದ್ರೆ ಓದಂಥ ಆಹಾರ ಅದು ಒಳಗಡೆ ನಾವು ಏನು ಮಾಡದೇ ಇದ್ರೂ ಕೂಡ ಅಲ್ಲಿ ಭಾಳ ನೀಟಾಗಿ ಕೆಲಸ ಆಗ್ತದೆ, ರಕ್ತ ಆಗುವಂಥದ್ದು. ಮತ್ತು ತಂದೆ ತಾಯಿದ ಒಂದು ರೇತು ರಕ್ತ ತಾಯಿ ಗರ್ಭದ ಎಲ್ಲವನ್ನು ತಿಂದು ಕರಗಿಸುವಂಥ ಶಕ್ತಿ ಅಗ್ನಿಗೇನು ಹೊಟ್ಟೆಯಲ್ಲಿ ಮಾಡ್ತದ. ಅದು ಆ ರೇತು ರಕ್ತವನ್ನು ತಿರುಗಿಸಿ ಕರಗಿಸಿ ಅದನ್ನು ರಸ ಮಾಡ್ಬೋದಾಗಿತ್ತು, ಮಾಡಾಗಲ್ಲ. ಅದನ್ನು ಸುರಕ್ಷಿತವಾಗಿ ಕೂತ್ಕೋತದಲ್ಲ, ಇದೆಷ್ಟು ಆಶ್ಚರ್ಯ. ಹೊಟ್ಟೆಯಲ್ಲಿ ಅದು ಗರ್ಭದಲ್ಲಿ ಕೂತ್ಕೊಂಡು ಅಲ್ಲಿ ಬೆಳೆಯುವಂಥದ್ದು, ಅದಕ್ಕೆ ಯಾವ ರೀತಿಯ ತೊಂದರೆ ಇಲ್ಲ, ಸುರಕ್ಷಿತವಾಗಿ ನಮ್ಮ ಹೊಟ್ಟೆಗೆ ಇರುವಂಥದ್ದಲ್ಲ. ಇದೆಷ್ಟು ಆಶ್ಚರ್ಯ. ಮತ್ತು ಇದಕ್ಕಿಂತ ಬೇರೆದೇನಾರು ನೋಡೋಕೋತೀರೇನು ಹೊರಗಡೆ? ಅದ್ಭುತ ಅಲ್ಲ. ಅದು ಹೆಂಗೆ ಶರೀರ ಬಾಲ್ಯ ಬಂತು, ಯೌವನ ಬಂತು, ಮುಪ್ಪು ಬಂತು, ಹೆಂಗೆ ಭಾಳಷ್ಟು ಆಶ್ಚರ್ಯ ರೀ. ಅದಕ್ಕೆ ಇದು ಕೂಡ ಶರೀರ ಅನ್ನುವಂಥದ್ದು ಒಂದು ಇಂದ್ರಜಾಲ ಐತಪ್ಪ ಅಂತ ನೀನು ನಿನ್ನ ಅಂತರಂಗದಲ್ಲಿ ಇದನ್ನು ಅರಿತುಕೊಳ್ಳು. ಅಂದ್ರೆ ಇದನ್ನು ತಿಳ್ಕೊ ಇದನ್ನು ಅಂತ ಮಹಾತ್ಮರು ಹೇಳ್ತಾರೆ. ಭಾಳ ಅದ್ಭುತವಾದಂಥ ವಿಚಾರ ಹೇಳತ್ತಾರೆ. ಮತ್ತು ನಾವು ಬಡ ಮುಗಿಸ್ತೀವಿ ಅಂತ ಅನ್ನುವಂಥದ್ದಲ್ಲ. ಗುರುನಾಥ ಏನು ವಾಕ್ಯಗಳನ್ನು ಕೊಡ್ತಾನೆ ಅವನ್ನು ನಾವೆಲ್ಲರೂ ಸ್ವೀಕಾರ ಮಾಡೋಣ, ಅದನ್ನ ಪ್ರಕಾರ ನಡ್ಕೊಳ್ಳೋಣ ಅಂತ ಹೇಳಿ ಒಂದೆರಡು ಮತ್ತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರವು.